ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ತಿರುಗಿ ಈ ದಿವಸ ಬೆಳಗ್ಗೆ ಸಬ್ಬತ್ ಆರಾಧನೆಯಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಆತನ ಸನ್ನಿಧಿಯಲ್ಲಿ ನಾವು ಈ ರೀತಿಯಲ್ಲಿ ಸೇರುವಂಥ ಕೃಪೆ ದೇವರು ನಮಗೆ ಒದಗಿಸಿದ್ದಾನೆ. ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ತಲೆಯನ್ನು ಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ದಾನಗಳಿಗೆ ಮೂಲಕರ್ತನಾದ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದ ಎಲ್ಲ ಅವುಗಳ ಮೇಲೆ ನಿನ್ನ ಅಧಿಕಾರವನ್ನು ವಹಿಸಿ ಭೂಚರ, ಚರಾಚರ, ಆಕಾಶ, ಗಗನ, ಮಂಡಲ, ಮೋಡ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಪಶು, ಪಕ್ಷಿ, ಕ್ರಿಮಿ, ಕೀಟಗಳು ಎಲ್ಲವನ್ನು ಸೃಷ್ಟಿಸಿರುವಂಥ ದೇವರೇ, ನಿನಗೆ ಸ್ತೋತ್ರವಾಗಲಿ. ಸರ್ವೋನ್ನತನು, ಸರ್ವಶಕ್ತನು, ಸರ್ವಲೋಕಕ್ಕೆ ಅಧಿಪತಿಯಾಗಿರುವಂಥ, ಅಧಿಕಾರವುಳ್ಳಂಥ, ಪ್ರಭುತ್ವವನ್ನು ವಹಿಸುವಂಥ ನಮ್ಮ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಾವು ಈ ದಿವಸ ಬೆಳಿಗ್ಗೆ ಆರಾಧನೆಯಲ್ಲಿ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಿನ್ನ ಕೃಪೆಯನ್ನು ಬಯಸುತ್ತಾ, ನಿನ್ನ ಸಹಾಯವನ್ನು ಹುಡುಕುತ್ತಾ, ನಿನ್ನ ಆಶೀರ್ವಾದವನ್ನು ಕೋರುತ್ತಾ, ನಿನ್ನ ಹಸ್ತವನ್ನು ನಿನ್ನ ಮಕ್ಕಳ ಮೇಲೆ ನೆಲೆಗೊಳಿಸು ಎಂಬುದಾಗಿ ಪ್ರಾರ್ಥಿಸಲಿಕ್ಕೆ ಬಂದಿದ್ದೇವೆ ಕರ್ತನೆ. ಆರಾಧನೆಯ ಮೊದಲನೆಯ ಭಾಗದಲ್ಲಿ ಪ್ರಿಯ ವಿಶ್ವಾಸಿ ಮಕ್ಕಳು ನಡೆಸಿಕೊಂಡು ಹೋಗಿರುವಾಗ ಇವರ ಮನೆಗಳಲ್ಲಿ, ಇವರ ಸ್ಥಳಗಳಲ್ಲಿ ಸ್ವಾಮಿ, ದೈವ ಸಂದೇಶವನ್ನು ಕೇಳುವಂಥ ಪ್ರತಿಯೊಂದು ಮೂಲೆಗಳಲ್ಲಿ ಕರ್ತನೆ, ನಿನ್ನ ಪವಿತ್ರ ಪ್ರಸನ್ನತೆಯನ್ನು ಬರಮಾಡು ಕರ್ತನೆ. ಬರಿದಾದಂಥ ಪಾತ್ರೆ ಆಗಿರುವಂಥ ನಮ್ಮನ್ನು ತುಂಬಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನೀ ಇಲ್ಲದೆ ಹೋದರೆ ನಮ್ಮ ಗತಿ ಏನಾಗಬೇಕು ಸ್ವಾಮಿ? ಇಡೀ ಲೋಕ ಮರಣಕ್ಕೆ ಈಡಾಗ್ತಾ ಇದೆ. ಇಡೀ ಲೋಕ ಅತಿ ಘೋರ ಭಯಂಕರ ಕಷ್ಟ ಕಣ್ಣೀರಿಗೆ ಈಡಾಗ್ತಾ ಇದೆ ಸ್ವಾಮಿ. ಆದರೆ ನಿನ್ನ ಮಕ್ಕಳಾದಂಥ ನಮಗೆ ಸ್ವಾಮಿ, ಜೀವಿಸುವರ ಸಂಖ್ಯೆಯಲ್ಲಿ ಇನ್ನೂ ಇಟ್ಟಿದ್ದಿ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ನಾವು ಬದುಕಿದ್ದೇವೆ, ನಿನಗೆ ಸ್ತೋತ್ರ ಕರ್ತನೆ. ಆದರೆ ನಾವು ಬದುಕಬೇಕಾದರೆ ನಿನ್ನ ಕೃಪೆ ಮೂಲಕ, ನಾವು ಸತ್ತರೂ ಸರಿಯೇ, ಬದುಕಿದರೂ ಸರಿಯೇ, ನಮ್ಮ ಜೀವಿತದ ಮೂಲಕ ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಈ ಲೋಕದ ಯಾತ್ರೆಯನ್ನು ಮುಗಿಸಿಕೊಂಡು ಹೋಗಿರುವಂಥ ನೂರಾರು ಲಕ್ಷಾದಿ ಜನ ಇಡೀ ಲೋಕದಲ್ಲಿ ಮರಣಕ್ಕೀಡಾಗಿರುವಾಗ ಸ್ವಾಮಿ, ದುಃಖದಿಂದ ಕಣ್ಣೀರಿನಿಂದ ತುಂಬಿರುವಂಥ ಕುಟುಂಬಗಳನ್ನು ಸಂತೈಸು, ಸಮಾಧಾನ ಪಡಿಸು ಕರ್ತನೆ. ಸಹಾಯ ಮಾಡು ಅವರಿಗೆ ಕರ್ತನೆ. ಇನ್ನು ರೋಗದಿಂದ ನರಳಾಡುತ್ತಾ ಇರುವಾಗ, ಆಸ್ಪತ್ರೆಯಲ್ಲಿರುವಾಗ, ಚಿಕಿತ್ಸೆಗಳನ್ನು ಮಾಡಿಸಿಕೊಳ್ಳುತ್ತಿರುವಾಗ, ಅನೇಕ ಅನಾನುಕೂಲತೆಗಳ ಮಧ್ಯದಲ್ಲಿ ಎಷ್ಟೋ ಜನರು ಕ್ವಾರಂಟೈನ್ ಆಗಿರುವಾಗ ಕರ್ತನೆ, ದಯಮಾಡಿ ಕರುಣಿಸು. ಅಂಥವರಿಗೆ ಧೈರ್ಯ, ಸಾಹಸ ಕೊಡು ಸ್ವಾಮಿ. ಈ ರೋಗ ಕಾಯಿಲೆಯನ್ನು ಎದುರಿಸುವಂಥ ಶಕ್ತಿ ಅವರಿಗೆ ದಯಪಾಲಿಸು ಕರ್ತನೆ. ತಂದೆ ಆ ದೇವರೇ, ಸಹಾಯ ಮಾಡು ಕರ್ತನೆ. ತಮ್ಮ ಸ್ಥಳ, ತಮ್ಮ ಪ್ರಾಂತವನ್ನು ಬಿಟ್ಟು ತಮ್ಮ ಊರುಗಳ ಕಡೆಗೆ ಪ್ರಯಾಣ ಮಾಡುತ್ತಾ, ನಡ್ಕೊಳ್ಳುತ್ತಾ, ಕಷ್ಟಪಡುತ್ತಾ, ಕಣ್ಣೀರಿಡುತ್ತಾ ಸ್ವಾಮಿ, ಒಂದೊಂದು ಹೆಜ್ಜೆಗಳನ್ನಿಟ್ಟು ನೂರಾರು ಕಿಲೋಮೀಟರ್ ಕರ್ತನೆ ಪ್ರಯಾಣ ಮಾಡುವಂಥ, ನಡ್ಕೊಂಡು ಹೋಗುವಂಥ ಜನರ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಅವರು ತಮ್ಮ ಸ್ಥಳ, ಮನೆಗೆ ಸುರಕ್ಷಿತವಾಗಿ ಮುಟ್ಟಲಿ ಸ್ವಾಮಿ. ಅಲ್ಲಿ ಮುಟ್ಟಿದ ನಂತರ ಕೂಡ ಯಾವ ಕೇಡುಗಂಡಾಂತರಗಳು, ಯಾವ ಅನಾನುಕೂಲತೆಗಳ ಸ್ಥಿತಿಗತಿಗಳು, ಅಸಮಾಧಾನದ ಸ್ಥಿತಿಗಳು ಅವರಿಗೆ ಜರುಗದಂತೆ ಅವರಿಗೆ ಸಮಾಧಾನ ಕೊಡು ಕರ್ತನೆ. ವಿಶ್ವಾಸಿ ಮಕ್ಕಳನ್ನು ಬಲಪಡಿಸು, ಕ್ರೈಸ್ತ ವಿಶ್ವಾಸಿಗಳನ್ನು ಬಲಪಡಿಸು ಕರ್ತನೆ. ದಾರಿ ತಪ್ಪಿ ಹೋಗಿರುವಂಥವರನ್ನು ನಿನ್ನ ಕಡೆಗೆ ತಿರುಗಿಸು ಸ್ವಾಮಿ. ಅಲಕ್ಷ್ಯ ಭಾವದಿಂದ ಜೀವಿಸುವಂಥ ಇನ್ನು ಅನೇಕರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಅವರಲ್ಲಿ ಜ್ಞಾನ, ತಿಳುವಳಿಕೆ, ಬುದ್ಧಿಯನ್ನು ಉಂಟು ಮಾಡು ಕರ್ತನೆ. ಜನ ನಿನ್ನ ಕಡೆಗೆ ತಿರುಗಿಕೊಳ್ಳಿ ಎಂಬುದಾಗಿ ಮೊರೆ ಇಡ್ತಾ ಇದ್ದೀನಿ ಸ್ವಾಮಿ. ಜನರು ನಿನ್ನನ್ನು ಕಂಡುಕೊಳ್ಳಲಿ ಎಂಬುದಾಗಿ ಭಿನ್ನಯಿಸ್ತಾ ಇದ್ದೀನಿ ಸ್ವಾಮಿ. ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿ ಎಂಬುದಾಗಿ ನಿನ್ನಲ್ಲಿ ಬೇಡುವಂಥವನಾಗಿದ್ದೇನೆ ಸ್ವಾಮಿ. ಕುಡಿಕತನದ ಚಟದಿಂದ ಅನೇಕರನ್ನು ಬಿಡಿಸು ಸ್ವಾಮಿ. ನನ್ನ ಪ್ರಾರ್ಥನೆ ಸ್ವಾಮಿ, ಈ ಘೋರ ವ್ಯಾಧಿಯ ಮಧ್ಯದಲ್ಲಿ ಅನೇಕರು ತಮ್ಮನ್ನು ತಾವು ಇನ್ನೂ ಈ ಒಂದು ಶಾರೀರಿಕ, ದೈಹಿಕ ಅಭಿಲಾಷೆಗಳಲ್ಲಿ ಒಳಪಡಿಸಿಕೊಂಡು ತಮ್ಮನ್ನು ತಾವು ನಾಶನದ ಮಾರ್ಗಕ್ಕೆ ಎಳಕೊಂಡು ಹೋಗುವಂಥವರ ಹೃದಯಗಳಲ್ಲಿ ಕಾರ್ಯ ಮಾಡು ಸ್ವಾಮಿ. ದೈವ ಸಂದೇಶಗಳು ಅವರ ಹೃದಯ, ಅವರ ಕಿವಿಗೆ ಮುಟ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕೃಪೆ ನೀಡು ಸ್ವಾಮಿ. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದೇ ನಿನ್ನ ಉದ್ದೇಶವಾಗಿರುವಾಗ ಸಹಾಯ ಮಾಡು ಕರ್ತನೆ. ಕೇವಲ ನಿನ್ನ ಮಹಿಮೆಗೋಸ್ಕರ ಈ ಆರಾಧನೆಯಲ್ಲಿ ನಿನ್ನ ದಾಸನಾದಂಥ ನನ್ನನ್ನು ತಗ್ಗಿಸಿಕೊಂಡು ಬರಿದು ಮಾಡಿಕೊಳ್ಳುತ್ತೇನೆ. ಸಂತೈಸು, ಸಮಾಧಾನ ಪಡಿಸು ಮತ್ತು ಪ್ರತ್ಯೇಕವಾಗಿ ನಿನ್ನ ದಾಸನನ್ನು ಬಲಪಡಿಸಿ ಕರ್ತನೆ. ನನ್ನ ಬಾಯಿಗೆ ಬಾಯಾಗಿ ನಮ್ಮೆಲ್ಲರ ಜೊತೆಲೆ ಮಾತನಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ದಿವಸ ಸತ್ಯವೇದದ ಭಾಗದಿಂದ ಆರಿಸಿಕೊಂಡಿರುವಂಥದ್ದು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಚನದಿಂದ 42ನೇ वाक्यदवರೆಗೆ ಯೋಹನ್ನ ರಚಿತ ಸುಸಮಾಚಾर उसके पहले अध्याय के 35वें पद से लेकर
42वें पद तक हम देखने वाले हैं. ಒಳ್ಳೆ ಟೈಟಲ್ ಕೊಟ್ಟಿದ್ದೇನೆ, ಕ್ರಿಸ್ತನಿಗಾಗಿ ಅಥವಾ ಕ್ರಿಸ್ತನ ಶಿಷ್ಯ ಅಥವಾ ಕ್ರಿಸ್ತನಿಗಾಗಿ ಇಟ್ಕೊಳ್ಳುವಂತ ಒಂದು ಶಿಷ್ಯತ್ವ ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಜೀವಿತದ ಸೇವೆ ಯಾತ್ರೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆತನು ಅನೇಕರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 16ನೇ ವಚನ, ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 1ನೇ ವಚನ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 40ನೇ ವಚನದಿಂದ ನಾವು ನೋಡಬೇಕಾಗಿದೆ. ಆದರೆ 4 ಸುವಾರ್ತಿಕರು ಬೇರೆ ಬೇರೆ ಅಥವಾ ವಿಧ ವಿಧವಾದಂಥ ತಮ್ಮ ಆಲೋಚನೆ, ತಮ್ಮ ಅಭಿಪ್ರಾಯಕ್ಕೆ ತಕ್ಕಂತ ಒಂದು ದೃಶ್ಯವನ್ನು, ಒಂದು ಚಿತ್ರವನ್ನು, ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡನು, ಯಾವ ರೀತಿಯಲ್ಲಿ ಶಿಷ್ಯರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ರು, ಅಥವಾ ಯಾವ ರೀತಿಯಲ್ಲಿ ಯೇಸು ಸ್ವಾಮಿಯ ಜೊತೆಯಲ್ಲಿ ಶಿಷ್ಯರು ಸೇರಿಕೊಂಡ್ರು ಅಥವಾ ಯೇಸು ಸ್ವಾಮಿ ಅವರನ್ನು ಕರೆದನು, ದ ಕಾಲ್ ಆಫ್ ಡಿಸೈಪಲ್ಸ್, ಯಾವ ರೀತಿಯಲ್ಲಿ ಯೇಸು ಅವರನ್ನು ಕರೆದನು ಎಂಬುದಾಗಿ ನಾವು ಈ ದೃಶ್ಯದಲ್ಲಿ ನೋಡುತ್ತೇವೆ. ಮತ್ತಾಯ ಮತ್ತು ಮಾರ್ಕ ತಿಳಿಸುವಾಗ ಅನೇಕ ಶಿಷ್ಯರು ಮೀನುಗಳನ್ನು ಹಿಡುಕೊಳ್ಳುತ್ತಿದ್ದರು, ಬಲೆಗಳನ್ನು ಅವರು ಕ್ಲೀನ್ ಮಾಡ್ತಾ ಇರುವಾಗ, ಅವುಗಳನ್ನು ಕೂಡಿಸ್ತಾ ಇರುವಾಗ ಯೇಸು ಸ್ವಾಮಿ ಪೇತ್ರನು, ಆಂದ್ರಿಯ, ಯೋಹಾನ, ಯಾಕೋಬ ಇವರೆಲ್ಲರನ್ನು ನನ್ನನ್ನು ಹಿಂಬಾಲಿಸಿರೆಂಬುದಾಗಿ ಆತನು ಕರೆದನು. ಲೂಕನು ತಿಳಿಸುವಾಗ ಆತನು ಏನ್ ಹೇಳ್ತಾ ಇದ್ದಾನೆ, ಯೇಸುವಿಗೆ ಪ್ರಸಂಗ ಮಾಡಬೇಕಾಯಿತು, ಆದ್ದರಿಂದ ಪೇತ್ರನ ದೋಣಿ ಹತ್ತಿ ರಾತ್ರಿ ಎಲ್ಲ ಮೀನು ಸಿಗ್ಲಿಲ್ಲ. ಆದರೆ ಯೇಸು ಸ್ವಾಮಿ ಅವರಿಗೆ ಮೀನು ಒದಗಿಸಿಕೊಟ್ಟು ತಿರುಗಿ ಅವರನ್ನು ಹೇಳ್ತಾ, ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನೆಂಬುದಾಗಿ. ಆದರೆ ಯೋಹಾನನ ಬಳಿಯಲ್ಲಿ ಬರುವಾಗ ಯೋಹಾನನ ಚಿತ್ರ, ಯೋಹಾನನ ಘಟನೆ, ಯೋಹಾನನ ವಾಕ್ಯವನ್ನು, ದೈವ ಸಂದೇಶವನ್ನು ಅಥವಾ ಈ ಒಂದು ಭಾಗವನ್ನು ನೋಡುವಾಗ ಯೋಹಾನನು ಒಂದು ಬೇರೆ ರೀತಿಯ ಒಂದು ಚಿತ್ರವನ್ನು ಆತನು ತೋರಿಸ್ಕೊಡ್ತಾ ಇದ್ದಾನೆ. ಕಳೆದ ದಿವಸದಲ್ಲಿ ನಾನು ಅನೇಕ ಬೈಬಲ್ ಸ್ಟಡೀಸ್ಗಳನ್ನು ಮಾಡುವಾಗ ಇಡೀ 4 ಸುವಾರ್ತಿಕರ ಅಥವಾ 4 ಸುವಾರ್ತೆಯನ್ನು ಬರೆದಿರುವಂತವರ ವ್ಯಕ್ತಿಗಳ ವಿಷಯದಲ್ಲಿ ನಾನು ತಿಳಿಸಿಕೊಟ್ಟೆ. ಇವೆಲ್ಲವುಗಳ ಮಧ್ಯದಲ್ಲಿ ಶಿಷ್ಯತ್ವ, ಡಿಸೈಪಲ್ಶಿಪ್ ಎಷ್ಟು ಮುಖ್ಯವಾಗಿದೆ ಎಂಬುದಾಗಿ ನಾವು ಈ ಭಾಗದಿಂದ ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಸುನಿಯಗ ಧ್ಯಾನ್ ಸೆ ಕಿतना ज्यादा मैं हिंदी बोलूंगा मैं नहीं जानता, बट आई एम टुडे concentrating more for Kannada people, but listen to me very carefully that discipleship is very important in today's context. आज के संदर्भ में शिष्यता जो है ये बहुत ही मायने रखता है. और if you heard the last Sunday sermon, ಕಳೆದ ಭಾನುವಾರದ ವಾಕ್ಯ ನೀವು ನೆನಪಿದ್ದಿದೆ ಆದರೆ ಅದೇ ವಾಕ್ಯಕ್ಕೆ ತಕ್ಕಾಗಿ ಇವತ್ತಿನ ವಾಕ್ಯ ಕಂಟಿನ್ಯೂ ಇದೆ ನನ್ನ ಪ್ರಸಂಗ. ಯಾಕಂದ್ರೆ ಕಳೆದ ವಾರದಲ್ಲಿ ನಾವು ಕೇಳಿಸಿಕೊಂಡೆವು ಕ್ರಿಸ್ತನಿಗಾಗಿ ಯಾವ ರೀತಿಯಲ್ಲಿ ಸಾಕ್ಷಿಗಳಾಗಿರಬೇಕೆಂಬುದಾಗಿ. किस तरह से मसीह के लिए गवाह ठहरना है, गवाही के रूप में खड़े होना है, जिसके आधार पर हमने योहन्ना बपतिस्मा दाता के विषय में योहन्ना रचित सुसमाचार के पहले अध्याय में हम देखते हैं, जॉन द बैप्टिस्ट केम बिफोर लॉर्ड जीसस क्राइस्ट. योहन्ना जो है यीशु मसीह के पहले आया और सुसमाचार का प्रचार कर रहा था. बट उसके आगे जब हम देखते हैं तो योहन्ना कहता है कि आई एम जस्ट द वॉइस दैट इज स्पीकिंग इन द विल्डरनेस. ನಾನು ಬರೀ ಒಂದು ಸ್ವರ, ಒಂದು ಶಬ್ದವಾಗಿದ್ದೇನೆ, ಅಡವಿಯಲ್ಲಿ ಕೂಗುವವನ ಶಬ್ದ ಎಂಬುದಾಗಿ ಯೋಹಾನನು ತಿಳಿಸಿಕೊಟ್ಟನೆಂಬುದಾಗಿ. ಸೊ ಇನ್ ದ ಮಿಡ್ಸ್ ಆಫ್ ಆಲ್ ದಿಸ್ ಕಾಂಟೆಕ್ಸ್ಟ್, ಈ ಭಾಗದಲ್ಲಿ ನಾವು ಏನು ನೋಡ್ತೀವಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅನೇಕರನ್ನು ಕರೆದ, ಪೇತ್ರನನ್ನು ನನ್ನನ್ನು ಹಿಂಬಾಲಿಸು, ಮತ್ತಾಯನನ್ನು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಇನ್ನು ಬೇರೆ ಒಂದು ಭಾಗದಲ್ಲಿ ನೋಡುವಾಗ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 70 ಶಿಷ್ಯರನ್ನು ಆರಿಸಿಕೊಂಡು ಆತನು ದೇವರ ರಾಜ್ಯದ ಸುವಾರ್ತೆಗೋಸ್ಕರ ಅವರನ್ನು ಕಳಿಸಿಕೊಟ್ಟನೆಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ, ಯೇಸು ಸ್ವಾಮಿಯ ಮಾತುಗಳನ್ನು ಕೈಕೊಂಡು, ಯೇಸು ಸ್ವಾಮಿಯ ಜೊತೆಯಲ್ಲಿ ನಡೆಕೊಂಡು, ಯೇಸು ಸ್ವಾಮಿಯಲ್ಲಿ ತಮ್ಮ ಶಿಷ್ಯತ್ವವನ್ನು ಸ್ಥಾಪಿಸಿಕೊಂಡರು. They have established their discipleship with Lord Jesus Christ and they have learned what is discipleship. ಈ ಒಂದು ಶಿಷ್ಯತ್ವ ಏನು ಅಥವಾ ಎಂಬುದಾಗಿ ಆ ಶಿಷ್ಯರು ಚೆನ್ನಾಗಿ ಕಲ್ತ್ಕೊಂಡ್ರು ಎಂಬುದಾಗಿ. ಈಗ ಸಂದರ್ಭ ಏನುಂಟು ಗೊತ್ತುಂಟ, ದ ಕಾಂಟೆಕ್ಸ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ पैसेज की यूहन्ना बपतिस्मा दाता के 2 चेले थे, और जो मैंने ऑलरेडी अपने बाइबल स्टडी में मैंने बताया, उसमें से एक एंड्रू था और दूसरा जॉन द बिलवर्ड और जॉन द डिसाइपल आप कह सकते हैं. they were the disciple of ಜಾನ್ ದ ಬ್ಯಾಪ್ಟಿಸ್ಟ್. ಇವರಿಬ್ಬರು ಸ್ನಾನಿಕನಾದಂಥ ಯೋಹಾನನ ಶಿಷ್ಯರಾಗಿದ್ರು. ಆದರೆ ಯಾವ ಕ್ಷಣ ಯೋಹಾನನ ಕೈ ಎತ್ತಿ ಆತನು ತೋರಿಸ್ಕೊಡ್ತಾ ಇದ್ದಾನೆ, ಈಗ ಅಗೋ
ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಹೇಳೋಷ್ಟ್ರೊಳಗೆ ಬಹಳಷ್ಟು ಸಂಗತಿ ಜರುಗಿರ್ಬೋದು, ಬಹಳ ಚರ್ಚೆ ವಿಚಾರ ವಿಮರ್ಶೆ ಅಲ್ಲಿ ಜರುಗಿರ್ಬೋದು. ಆದರೆ ಸ್ನಾನಿಕನಾದಂಥ ಯೋಹಾನ ತನ್ನ ಕೈಯನ್ನೆತ್ತಿ ಆ ಜನರಿಗೆ, ಆ ಶಿಷ್ಯರಿಗೆ, ನೀವು ನನ್ನನ್ನು ಹಿಂಬಾಲಿಸುವುದಕ್ಕಿಂತ ಆತನನ್ನು ನೋಡ್ರಿ, ಆತ ನನಗಿಂತ ದೊಡ್ಡವನು, ನನಗಿಂತ ಶ್ರೇಷ್ಠನೆಂಬುದಾಗಿ ಕೈ ಎತ್ತಿ ಆತನ ದಾರಿಯನ್ನು ಯೇಸು ಸ್ವಾಮಿಯ ಕಡೆಗೆ ತೋರಿಸಿ, ಇಗೋ ಯಜ್ಞಕ್ಕೆ ನೇಮಿಸಿದ ಕುರಿ ಮರಿ ಎಂಬುದಾಗಿ, ಕುರಿ ಎಂಬುದಾಗಿ ತಿಳಿಸುವಾಗ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಇಬ್ಬರು ಶಿಷ್ಯರು ಯೋಹಾನನನ್ನು ಬಿಟ್ಟು ಯೇಸು ಸ್ವಾಮಿನ ಹಿಂಬಾಲಿಸಲಿಕ್ಕೆ ತೊಡಗಿದ್ರು. ಯೇಸು ಸ್ವಾಮಿಯ ಹಿಂದೆ ಹೋದ್ರು ಎಂಬುದಾಗಿ ನಾವು ವಾಕ್ಯ ಓದಿವಿ. ಆದ್ದರಿಂದ ಅವ್ರ ಹಿಂದೆ ಬರುವಾಗ ಯೇಸು ಸ್ವಾಮಿ ಕೇಳ್ತಾನೆ, ನಿಮ್ಗೇನ್ ಬೇಕಾಗಿದೆ? ಅವ್ರೇನ್ ಹೇಳ್ತಾರೆ? ಅವರು ಕೇಳುವಾಗ ಯೇಸು ಸ್ವಾಮಿ ಅವರಿಗೆ ನಿಮಗೇನ್ ಬೇಕಾಗಿದೆ ಎಂಬುದಾಗಿ ಕೇಳುವಾಗ ಅವ್ರು ಹೇಳ್ತಾರೆ, ರಬ್ಬಿ, ನೀನು ಇಳ್ಕೊಂಡಿರುವುದು ಎಲ್ಲಿ ಅಂದ್ರು. ರಬ್ಬಿ ಅಂದ್ರೆ ಗುರು. ಅವಾಗ ಯೇಸು ಬಂದು ನೋಡ್ರಿ ಅಂದಾಗ ಅವರು ಬಂದು ಆತನು ಇಳ್ಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ರು. ಹೆಚ್ಚು ಕಡಿಮೆ ಅವತ್ತು ಸಾಯಂಕಾಲ 4 ಗಂಟೆ ಆಗಿತ್ತು. ಸೊ ಈಗ ಇಬ್ಬರು ಶಿಷ್ಯರು ಯೋಹಾನನನ್ನು ಬಿಟ್ಟು ಯೇಸು ಸ್ವಾಮಿನ ಹಿಂಬಾಲಿಸಲಿಕ್ಕೆ ತೊಡಗಿದ್ರು. ಬರೀ ಯೇಸು ಸ್ವಾಮಿನ ಹಿಂಬಾಲಿಸಲಿಲ್ಲ, ಆದರೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಹೋಗಿ ಆತನು ರಬ್ಬಿ ಎಂಬುದಾಗಿ ತಿಳ್ಕೊಂಡ್ರು. ಆ ರಬ್ಬಿಯ ನಂತರ ಆತನು ಮಸ್ಸಿಯನ್ ಎಂಬುದಾಗಿ ಅವ್ರಿಗೆ ಗೊತ್ತಾಯಿತು. ಮಸ್ಸಿಯನ್ ಎಂಬುದಾಗಿ ಗೊತ್ತಾದ ನಂತರ ಆಂದ್ರೆಯನ್ನು ಹೋಗಿ ತನ್ನ ಅಣ್ಣನಾದಂಥ ಪೇತ್ರನ್ನು ಕರ್ಕೊಂಡು ಬಂದು, ಇಗೋ ಮಸ್ಸಿಯನಿಲ್ಲಿದ್ದಾನೆಂಬುದಾಗಿ ತೋರಿಸಿಕೊಟ್ರು ಎಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿಯ ಸೇವೆ ಯಾತ್ರೆಯಲ್ಲಿ ಅನೇಕರು ಹಿಂಬಾಲಿಸಿದ್ರು, ಅನೇಕರು ಆತನ ಹಿಂದೆ ಹೋಗ್ಬೇಕೆಂಬುದಾಗಿ ಬಯಸ್ಕೊಂಡ್ರು, ಅನೇಕ ಜನರು ಆತನ ಜೊತೆಯಲ್ಲಿ ದೇವರ ರಾಜ್ಯದ ಕಾರ್ಯಕ್ಕಾಗಿ ಸೇರ್ಕೊಂಡ್ರು. ಅದು ಕೇಳಿಸ್ಕೊಂಡ್ರು. ಒಂದು ವಾಕ್ಯ ಬಹಳ ಚೆನ್ನಾಗಿ ಬರೆದಿದೆ, 6ನೇ ಅಧ್ಯಾಯ 66ನೇ ವಚನ, ಯೋಹಾನನ ಬರೆದ ಸುವಾರ್ತೆ. बहुत सारे लोग यीशु के पीछे गए, बहुत सारे लोग यीशु मसीह को फॉलो करना चाह रहे थे, बट सुनिएगा 6वां अध्याय के 66वें पद में जॉन में लिखा है. ಕೇಳಿಸ್ಕೊಳ್ರಿ, ಯೇಸುವಿನ ಮಾತುಗಳನ್ನು ನಂಬುವುದಕ್ಕೆ ಕಠಿಣವಾದುದರಿಂದ ಅವರು ಹಿಂಜರಿದು ಹೋದರು ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. It was very difficult to believe and accept the words of Jesus, and that is why they could not follow Lord Jesus. यीशु मसीह की बातें बहुत कठिन होने की वजह से उस पर विश्वास नहीं कर पाए, उसको स्वीकार नहीं कर पाए, और इसलिए वो यीशु के पीछे नहीं गए, या फिर they have backslided. Today what is happening? I only understand the words of Jesus, the principle of our faith. ನಮ್ಮ ನಂಬಿಕೆಯ ಒಂದು ತತ್ವ, ನಮ್ಮ ನಂಬಿಕೆಯ ಒಂದು ಸಿದ್ಧಾಂತ, ಯೇಸುವಿನ ಮಾತುಗಳು, ಯೇಸುವಿನ ವಾಕ್ಯಗಳು, ಯೇಸುವಿನ ಪ್ರಸಂಗ, ಯೇಸುವಿನ ದೈವೋಕ್ತಿಗಳು ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ, ಅನೇಕರಿಗೆ ಆಶೀರ್ವಾದದಾಯಕವಾಗಿದೆ. ಪ್ರೈಸ್ ದಿ ಲಾರ್ಡ್. ಅನೇಕರು ನಂಬ್ತಾ ಇದ್ದೀವಿ, ದೇವರ ಜೊತೆ ನಡೀತಾ ಇದ್ದೀವಿ, ವಾಕ್ಯ ಕೇಳ್ತಾ ಇದ್ದೀವಿ, ಆತ್ಮಿಕತೆಯಲ್ಲಿ ಬೆಳೀತಾ ಇದ್ದೀವಿ. बट आई वांट टू टेल फॉर दोस पीपल, मैं उन लोगों को बताना चाहूँगा जो अभी भी प्रभु में बने नहीं हैं, अभी भी प्रभु के साथ नहीं चल रहे हैं, अभी भी प्रभु के पास में नहीं बढ़ रहे हैं. और उन लोगों के लिए प्रभु यीशु मसीह की बातें जो है बहुत ही कठिन है, बहुत ही मुश्किल हो चुका है, and that is why they are just backsliding. ಆದ್ದರಿಂದ ಅನೇಕ ಜನರು ಹಿಂಜರಿದು ಹೋಗ್ತಾ ಇದ್ದಾರೆ ಎಂಬುದಾಗಿ. ನಾವೆಲ್ಲರೂ ಬಯಸ್ತೀವಿ ಯೇಸು ಸ್ವಾಮಿ ಜೊತೆ ನಡಿಬೇಕು, ನಾವೆಲ್ಲರೂ ಬಯಸ್ತೀವಿ ಯೇಸು ಸ್ವಾಮಿ ಜೊತೆಲಿ ಬೆಳಿಬೇಕು, ನಾವೆಲ್ಲರೂ ಬಯಸ್ತೀವಿ ಯೇಸು ಸ್ವಾಮಿಗೆ ಜೊತೆಲಿ ಒಂದು ಒಳ್ಳೆ ಶಿಷ್ಯರಾಗಿ ನಾವು ಆತನಿಗಾಗಿ ಜೀವಿಸಬೇಕೆಂಬುದಾಗಿ. ಬಟ್ ಲೆಟ್ ಮಿ ಗಿವ್ ಅ ಡೆಫಿನೇಷನ್. ಆ ಶಿಷ್ಯತ್ವಕ್ಕಾಗಿ ನಾನು ಕೆಲವು ಸಂಗತಿಗಳನ್ನು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಶಿಷ್ಯತ್ವ ಅಂದರೆ, ಡಿಸೈಪಲ್ ಅಂತಂದರೆ, ಶಿಷ್ಯರು ಅಂತಂದರೆ ಬರೀ ವಾಕ್ಯ ಓದೋದಲ್ಲರಿ, ಬರೀ ಬೈಬಲ್ ಓದುವುದಲ್ಲ, ಬರೀ ಪ್ರಸಂಗ ಕೇಳೋದಲ್ಲ, ಬರೀ ಚರ್ಚ್ಗೆ ಹೋಗೋದಲ್ಲ, ಬರೀ ಸುಮ್ಮನೆ ಕಾಣಿಕೆ ಹಾಕೋದಲ್ಲ, ಬರೀ ದಶಮ ಭಾಗವುದು ಕೊಡೋದಲ್ಲ, ಬರೀ ನಾನು ತೋರಿಸಿಕೊಡುವಂಥ ಕಾರ್ಯಗಳನ್ನು ಮಾಡುವಂಥದ್ದಲ್ಲ. ಡಿಸೈಪಲ್ಶಿಪ್ ಇಸ್ ನಾಟ್ ಜಸ್ಟ್ ಫಾಲೋವಿಂಗ್ ಯುವರ್ ಚರ್ಚ್ ಟ್ರೆಡಿಷನ್, ಯುವರ್ ಲೈಫ್, ಚರ್ಚ್ ಲೈಫ್ ಟ್ರೆಡಿಷನ್, ನಿಮ್ಮ ಸಭೆಯ ಜೀವಿತದ ಬರೀ ಒಂದು ಸಂಪ್ರದಾಯಗಳನ್ನು, ಪರಂಪರೆಯನ್ನು ನಾವು ಅನುಸರಿಸ್ಕೊಂಡು ಹೋಗುವಂಥದ್ದೇ ಶಿಷ್ಯತ್ವ ಅಲ್ಲ. ಬರೀ ನಾವು ಕೂಟಗಳಲ್ಲಿ ಭಾಗವಹಿಸಿದ್ದೀವಿ, ಪ್ರೇಯರ್ ಮೀಟಿಂಗ್ಸ್ಗಳಲ್ಲಿ ಓದಿವಿ, ನಾವು ವಾಕ್ಯಗಳನ್ನು ಓದ್ತಾ ಇದ್ದೀವಿ, ನಾನು ಬೈಬಲ್ ಓದಿ ಆಯಿತು, ನಾನು ಎಲ್ಲ ಗೊತ್ತಾಯಿತು ನನಗೆ, ನಾನು ಭಾಳ ಪ್ರಸಂಗ ಕೇಳ್ತಾ ಇದ್ದೀನಿ. ನೋ, ಕೆಲವು ಮಾತುಗಳು ಬಹುಶಃ ಬರ್ಬೋದು, ಅದಕ್ಕೆ ಕೇಳಿಸ್ಕೊಂಡ್ರೆ ನಾನು ಭಾಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಶಿಷ್ಯತ್ವ ಅಂತಂದರೆ, ಡಿಸೈಪಲ್ ಅಂತಂದರೆ ಕರ್ತನ ಸನ್ನಿಧಿಯಲ್ಲಿ ಸಮಯ ಕಳೆಯುವಂಥದ್ದು. ಶಿಷ್ಯತ್ವ ಅಂತಂದರೆ ಕರ್ತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಕರ್ತನಾದಂಥ ಯೇಸುವಿನ ಸ್ವರಕ್ಕೆ ಕಿವಿಗೊಡುವಂಥದ್ದು. ಶಿಷ್ಯತ್ವ ಅಂತಂದರೆ ಕರ್ತನಾದಂಥ ಯೇಸುವನ್ನು ನಾವು ಕಣ್ಣಾರೆ, ನಮ್ಮ ಆತ್ಮೀಯ ಕಣ್ಣುಗಳಿಂದ ನೋಡುವಂಥದ್ದು.
ಶಿಷ್ಯತ್ವ ಅಂತಂದ್ರೆ ನಾವು ಆ ಗುರು, ಆ ರಬ್ಬಿಯ ಬಳಿಯಲ್ಲಿ ಕೂತ್ಕೊಂಡು ಕಲಿತುಕೊಳ್ಳುವಂಥದ್ದು. ಶಿಷ್ಯತ್ವ ಅಂತಂದ್ರೆ ಆ ಕ್ರಿಸ್ತನ ಕರ್ತನ ದಾರಿಯಲ್ಲಿ, ಮಾರ್ಗದಲ್ಲಿ ಆತನು ಹೇಳಿಕೊಟ್ಟಂತ ಮಾತುಗಳಲ್ಲಿ ನಡೆಕೊಂಡು ಹೋಗುವಂಥದ್ದು, ಆತನ ತಕ್ಕ ಹಾಗೆ ಜೀವಿಸುವಂಥದ್ದು. ಶಿಷ್ಯತ್ವ ಅಂತಂದ್ರೆ ಆ ಕರ್ತನನ್ನೇ ನಮ್ಮ ಜೀವಿತದಲ್ಲಿ ಧರಿಸಿಕೊಂಡು ನಾವು ಆತನಿಗಾಗಿ ಜೀವಿಸುವಂಥದ್ದು. ದಿಸ್ ಈಸ್ ಅ ಟ್ರೂ ಡಿಸೈಪಲ್ಶಿಪ್. ಇದೇ ನಿಜವಾದಂಥ ಒಂದು ಶಿಷ್ಯರು ಅಥವಾ ಶಿಷ್ಯತ್ವ ಎಂಬುದಾಗಿ ನಾನು ಹೇಳುವಂಥವನಾಗಿದ್ದೇನೆ. ಆದ್ದರಿಂದ ಕಳೆದ ವಾರ ನಾವು ಸಾಕ್ಷಿಯ ವಿಷಯದಲ್ಲಿ ನಾವು ಕೇಳಿಸ್ಕೊಂಡಿದ್ದೀವಿ. ಆದರೆ ನಾವು ಸಾಕ್ಷಿಗಳಾಗಬೇಕು. ಕ್ರಿಸ್ತನಿಗೋಸ್ಕರ ನಾವು ಒಂದು ಶಬ್ದವಾಗಿ, ಒಂದು ಸ್ವರವಾಗಿ ಆತನ ಪರವಾಗಿ ನಾವು ಮಾತನಾಡುವಂಥವ್ರಾಗಬೇಕೆಂಬುದಾಗಿ ನಾನು ತಿಳಿಸ್ಕೊಟ್ಟೆ. ಆದರೆ ದಿವಸ ಬೆಳಿಗ್ಗೆ ಕೇಳಿಸ್ಕೊಳ್ರಿ, ಕ್ರಿಸ್ತನಿಗಾಗಿ ಶಿಷ್ಯರಾಗುವಂಥದ್ದು, ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು, ಕ್ರಿಸ್ತನ ಜೊತೆಯಲ್ಲಿ ನಡೆಯುವಂಥದ್ದು, ಕ್ರಿಸ್ತನ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಂಥದ್ದು, ಕ್ರಿಸ್ತನನ್ನು ಧ್ಯಾನ ಮಾಡುವಂಥದ್ದು, ಕ್ರಿಸ್ತನನ್ನು ನೋಡುವಂಥದ್ದು, ಕ್ರಿಸ್ತನಿಂದ ಕಲಿತುಕೊಳ್ಳುವಂಥದ್ದು ಮತ್ತು ಕ್ರಿಸ್ತನ ಅನೇಕ ಸಂಗತಿಗಳಲ್ಲಿ ನಾವು ಮಾರ್ಗದರ್ಶಕರಾಗುವಂಥದ್ದು. ಆದ್ದರಿಂದ ಈ ದಿವಸ ಶಿಷ್ಯರು ಮಾಡುವಂಥ 3 ಸಂಗತಿಗಳನ್ನು, 3 things what disciple has to do. 3 चीजें हैं जो हर चेले को, हर विश्वासियों को ना, of course every believer can become a disciple, but by becoming only believer I don't become disciple. Very clear. I feel, I understand. ಬರೀ ನಾನು ವಿಶ್ವಾಸಿ ಆದ್ರೆ ಕ್ರಿಸ್ತನ ಶಿಷ್ಯನಾಗುವಂತ ಒಂದು ಸ್ಥಾನ ನಾನು ವಹಿಸ್ಕೊಳ್ಳೋದೆ. ಎಲ್ಲರೂ ನಂಬ್ತಾರ್ರಿ, ಯೇಸು ಸ್ವಾಮಿ ನಂಬ್ರಿ 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 ಅಂತಂದ್ರೆ विश्वासी सब लोग विश्वासी हो जाते होंगे, बट विश्वासी के साथ में चेले बनना, यीशु का अनुसरण करना, यीशु के बातों को समझकर सीख कर उसे अपने जीवन में लागू करना, ये हमारे जीवन के लिए बहुत ही मुख्य है. ಇದು ನಮ್ಮ ಜೀವಿತಕ್ಕಾಗಿ ಬಹಳ ಮುಖ್ಯ. ಸೊ ಲೆಟ್ ಮಿ ಕ್ವಿಕ್ಲಿ ಸೇ ದ 3 ಇಂಪಾರ್ಟೆಂಟ್ ಥಿಂಗ್ಸ್. 3 ಮಾತುಗಳು ಶಿಷ್ಯರು ಮಾಡುವಂಥದ್ದು. ಮೊದಲನೇದಾಗಿ, ಶಿಷ್ಯರು ಕ್ರಿಸ್ತನನ್ನು ಹುಡುಕುವವರಾಗಬೇಕು ಅಥವಾ ಶಿಷ್ಯರು ಕ್ರಿಸ್ತನನ್ನು ಬಯಸುವವರಾಗಬೇಕು. ಡಿಸೈಪಲ್ ಮಸ್ಟ್ सीक क्राइस्ट. हर चेले यीशु को ढूंढने वाले होना चाहिए, यीशु को खोजने वाले होना चाहिए. यीशु को मुझे पाना है, यीशु को मुझे देखना है, ये इच्छा हर चेले के अंदर, हर बिलीवर के अंदर होना चाहिए. ಆದ್ದರಿಂದ ಈಗ ಈ ಇಬ್ಬರ ವಿಷಯ ಅರ್ಥ ಮಾಡ್ಕೊಳ್ರಿ. यू नो दिस 2 डिसाइपल्स, एंड्रू एंड जॉन हो सकता है करके जो मैं बार बार मैं कहता हूँ, जॉन द डिसाइपल, जॉन द बिलवर्ड के बारे में मैं बोल रहा हूँ. 2 चेले जो है यीशु के पीछे गए. And what was the need to leave John the Baptist? ಏನು ಅಗತ್ಯ ಇತ್ತು? ಸ್ನಾನಿಕನಾದಂಥ, ದೀಕ್ಷಾಸ್ನಾನ ಕೊಡುವಂಥ ಸ್ನಾನಿಕನಾದಂಥ ಯೋಹಾನನನ್ನು ಬಿಟ್ಟು ಯೇಸುವನ್ನೇ ಹಿಂಬಾಲಿಸ್ತಾ ಇದ್ದಾರೆ. ಯಾಕೆ ಗೊತ್ತುಂಟಾ? ಬರೀ ಒಂದೇ ಒಂದು ಪ್ರಸಂಗ, ಬರೀ ಒಂದೇ ಒಂದು ಮಾತು, ಅಗೋ ಯಜ್ಞಕ್ಕೆ ನೇಮಿಸಿದ ದೇವರ ಕುರಿಮರಿ. ಈ ವಾಕ್ಯ ಗೊತ್ತಾದ ನಂತರ ಈಗ ಅವರು ಆತನನ್ನು ಹುಡುಕ್ತಾ, ಆತನನ್ನು ನೋಡಬೇಕು, ಆತನ ಜೊತೆ ಸಮಯ ಕಳಿಬೇಕೆಂಬುದಾಗಿ ಬಹಳ ಆಸಕ್ತಿಯಿಂದ, ಬಹಳ ಇಚ್ಛೆ ಅವರಲ್ಲಿ ಕಂಡು ಬಂದದರಿಂದ ಅವರು ಯೇಸುವಿನ ಹಿಂದೆ ಹೋದರು. ಯು ನೋ, ದಿಸ್ ವಾಸ್ ಅ ಲಾ, ಇಟ್ ವಾಸ್ ಅ ವೆರಿ ಡೀಪ್ ಡಿಸೈರ್ ದಟ್ ದೇ ಹ್ಯಾವ್ ಡೆವಲಪ್ಡ್. ಯು ನೋ, ದ ಒನ್ ಹೂ ಇಸ್ ಸ್ಟ್ಯಾಂಡಿಂಗ್ ಬಿಫೋರ್ ಅಸ್ ಈಸ್ ಅ ಸನ್ ಆಫ್ ಗಾಡ್. ದೇವರ ಮಗರಿ, ದೇವ ಕುಮಾರನು ರೀ, ದೇವರು ನೇಮಿಸಿದ ಕುರಿಮರಿ. ಇದು ಗೊತ್ತಾದ ನಂತರ ಅವ್ರು ಆತನ ಹಿಂದೆ ಹೋದ್ರು ರೀ. ಅವರು ದಾರಿ ಚೇಂಜ್ ಮಾಡಲಿಲ್ಲ, ಅವ್ರ ಮೈಂಡ್ ಡೈವರ್ಟ್ ಆಗಲಿಲ್ಲ, ಅವ್ರು ಕನ್ಫ್ಯೂಸ್ ಆಗಲಿಲ್ಲ, ಅವ್ರ ಪ್ರಶ್ನೆಗಳನ್ನು ಮಾಡಲಿಲ್ಲ. ಸ್ವಾಮಿ, ನೀನು ಎಲ್ಲಿ ಇಳ್ಕೊಂಡಿದ್ದು ನಮ್ಗೆ ಗೊತ್ತಾಗಬೇಕು, ನೀನು ಎಲ್ಲಿ ಇಳ್ಕೊಂಡಿದ್ದು ನಾವು ಬರಬೇಕು ಸ್ವಾಮಿ, ನಾವು ಗೊತ್ತಾಗಬೇಕು ನಿನ್ನ ವಿಷಯದಲ್ಲಿ ನಮ್ಗೆ ಇನ್ನೂ ಜಾಸ್ತಿ. ಆ್ಯಂಡ್ ದ್ಯಾಟ್ ಈಸ್ ಅ ಡಿಸೈರ್ ದೇ ಹ್ಯಾವ್ ಡೆವಲಪ್ಡ್. ಆ ಆಸಕ್ತಿ ಅವರು ಹೆಚ್ಚು ಮಾಡಿಕೊಂಡ ಕಾರಣ ಅವರು ಯೇಸುವನ್ನು ಹಿಂಬಾಲಿಸಿದರೆಂಬುದಾಗಿ. ಆದ್ದರಿಂದ ಈ ದಿವಸ ನಾವು ದೇವರನ್ನು ಹುಡುಕ್ತಾ ಇರಬೇಕು, ದೇವ್ರ ಜೊತೆಲಿ ಹೋಗಬೇಕು, ದೇವ್ರ ಜೊತೆ ನಡಿಬೇಕು, ದೇವರನ್ನು ನೋಡಬೇಕು, ದೇವರನ್ನು ಕಾಣಬೇಕು, ದೇವರ ಸ್ವರಕ್ಕೆ ಕಿವಿಗೊಡಬೇಕು. ಯು ನೋ, एवरी बिलीवर, हर एक लोग परमेश्वर के पीछे चलना, परमेश्वर को ढूंढना, परमेश्वर को जानना, ये डिजायर मेरे अंदर आना बहुत जरूरी है. ಕೇಳಿಸ್ಕೊಳ್ರಿ, ಕೀರ್ತನೆಗಾರನು 105ನೇ ಪುಸ್ತಕ 4ನೇ ವಚನ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಎಂಬುದಾಗಿ. ಎಸ್, seek God in your life, seek God's plan in your life, seek God purpose in your life. अपने जीवन में परमेश्वर की इच्छा को, परमेश्वर की मर्जी को, परमेश्वर की योजना को ढूंढने की कोशिश करो. इस इच्छा को जाहिर करो कि हाँ प्रभु, हम आना चाहते तेरे पीछे, हम सीखना चाहते हैं तुझसे. ಆದ್ದರಿಂದಲೇ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಚನದಲ್ಲಿ, ಬೇಡಿರಿ ನಿಮಗೆ ತೆರೆಯೋದು. ನಾವು ನೆಕ್ಸ್ಟ್ ಪದ ಏನು ಓದ್ತೀವಿ ನಾವು?
ಹುಡುಕಿರಿ ನಿಮಗೆ ಸಿಗುವುದು. ಹುಡುಕಿರಿ ಅಂತಂದ್ಮೇಲೆ ಏನು ಹುಡುಕ್ತಾ ಇದ್ದೀವಿ ದಿವಸ ನಾವು? ದೇವರನ್ನು ಹುಡುಕ್ತಾ ಇದ್ದೀನಾ? ದೇವರ ಸತ್ಯತೆಯನ್ನು, ದೇವರ ಮಾತುಗಳನ್ನು, ದೇವರ ಪ್ರಸನ್ನತೆಯನ್ನು ನಾನು ಹುಡುಕ್ತಾ ಇದ್ದೀನಾ? ಇದು ನನ್ನ ಜೀವಿತಕ್ಕೆ ಬಹಳ ಅಗತ್ಯವಾಗಿದೆ. ಕೇಳಿಸ್ಕೊಳ್ರಿ, ಒಂದು ಟೈಮ್ ಇತ್ತು, ಯೇಸು ಸ್ವಾಮಿ ಎಲ್ಲ ಕೆಲವು ಜನ ಹುಡುಕ್ತಿದ್ರಂತೆ ಯೇಸು ಸ್ವಾಮಿನ. ಕೇಳಿಸ್ಕೊಳ್ರಿ, ಬಹಳ ವಿಶೇಷವಾದದ್ದು, ಹುಡುಕ್ತಾ ಇದ್ರಂತೆ. ಸ್ವಾಮಿಗೂ ಬಹಳ ಆಶ್ಚರ್ಯ ಆಯಿತು. ಸ್ವಾಮಿ 6ನೇ ಅಧ್ಯಾಯ ಯೋಹನನ್ನು ಬರೆದ ಸುವಾರ್ತೆಯಲ್ಲಿ ಜಾನ್ ಚಾಪ್ಟರ್ 6:26 ಹೇಳ್ತಾ ಇದ್ದಾನ. ಸ್ವಾಮಿ ನೋಡಿ ಇವ್ರು ನನ್ನನ್ನು ಹುಡುಕ್ತಾ ಇದ್ದಾರಲ್ಲ ಅಂತ ಆಲೋಚನೆ ಮಾಡ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಆನ್ಸರ್ ಕೊಡ್ತಾನೆ. ಕೇಳಿಸ್ಕೊಳ್ರಿ, ನೀವು ನಾನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ರಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ರಿಂದಲೇ ನೀವು ನನ್ನನ್ನು ಹುಡುಕ್ತಾ ಇದ್ದೀರಿ. क्यों ढूंढ रहे थे पता है वो लोग प्रभु यीशु मसीह को? इसलिए नहीं कि प्रभु यीशु मसीह ने मिरेकल किया, इसलिए नहीं कि प्रभु यीशु मसीह ने चंगाई दिया, इसलिए नहीं कि प्रभु यीशु मसीह बीमारों को चंगा कर रहे हैं. दे जस्ट एट फूड. उन 5000 लोगों को, 4000 लोगों को जब प्रभु यीशु मसीह खाना खिलाए ना, कितने लोग, आई एम सॉरी टू से, दे हैड सो मच डिजायर, इसके पीछे जाएंगे ನಮಗೂ खाने को जरूर मिलेगा. इतनी ಹಿಂದೆ ಹೋದ್ರೆ ಸಾಕು, ನಮಗೆ ಊಟ ಸಿಗ್ತದ, ರೊಟ್ಟಿ ಸಿಗ್ತದ, ಮೀನಾ ಸಿಗ್ತದ. इट इज सो सैड बिकॉज यीशु ने स्वयं कहा कि तुम मुझे ये इसलिए नहीं ढूंढ रहे हो कि तुमने अद्भुत कामों को, आश्चर्य कर्मों को देखा है. तुम मुझे इसलिए ढूंढ रहे हो क्योंकि तुमने उस दिन में रोटी खाया. बिकॉज तुम रोटी को खोज कर रहे हो. यू आर सर्चिंग फॉर फूड, यू आर सर्चिंग फॉर मनी, यू आर सर्चिंग फॉर पोजिशन, ಯು ಆರ್ ಸರ್ಚಿಂಗ್ ಫಾರ್ ನೇಮ್ ಆ್ಯಂಡ್ ಫೇಮ್. ಏನು ಹುಡುಕ್ತಾ ಇದ್ದೀನಿ ಈ ದಿವಸ ನಾನು? ಯಾವುದನ್ನು ಹುಡುಕ್ತಾ ಇದ್ದೀನಿ ಈ ದಿವಸ? ನಾನು ಹಣ, ಸಂಪತ್ತು, ಐಶ್ವರ್ಯ, ಹೆಸರು. ಇವತ್ತಿನ ದಿವಸ ನನಗೆ ಏನು ಬೇಕು? ದೇವರ ಅಗತ್ಯ, ಸ್ವಾಮಿ ಅಗತ್ಯ. ಕ್ರಿಸ್ತನನ್ನು ಹುಡುಕ್ರಿ, ಆತನ ಪ್ರೀತಿ, ಆತನ ಸತ್ಯತೆಗಳನ್ನು ಹುಡುಕ್ರಿ, ಆತನ ಪ್ರಸನ್ನತೆಯನ್ನು ಹುಡುಕ್ರಿ, ಆತನ ಅಭಿಷೇಕವನ್ನು ಹುಡುಕ್ರಿ. ಜಸ್ಟ್ ಯು ಸೀಕ್ ಹಿಮ್, ಆ್ಯಂಡ್ ವೆನ್ ಯು ಸೀಕ್ ಹಿಮ್ ಯು ವಿಲ್ ಫೈಂಡ್. ಏನೋ ಅವತ್ತು ಯಾವಾಗ ಆತನ ಹಿಂದೆ ಹೋದ್ರು, ಫಸ್ಟ್ ಕಾಲ್ ಏನು ಮಾಡಿದ್ರು, ಫಸ್ಟ್ ವರ್ಡ್ ಯೂಸ್ ಮಾಡಿದ್ರು, ಅವ್ರು ಏನು ಗೊತ್ತುಂಟ? ರಬ್ಬಿ ಅಂತ ಕರೆದ್ರು. ರಬ್ಬಿ ಅಂತಂದ್ರೆ ಗುರು. ಅವಾಗಿನ ಟೈಮ್ವರೆಗೆ ರಬ್ಬಿ ಅಂತ ಗೊತ್ತಿತ್ತು ಅಷ್ಟೇ. ರಬ್ಬಿ ಅಂತಂದ್ರೆ ಅಫ್ಕೋರ್ಸ್ ಇಟ್ ವಾಸ್ ಅಡ್ರೆಸ್ ಟು ಎವ್ರಿ ಒನ್. ಎಲ್ಲರಿಗೆ ರಬ್ಬಿ ಅಂತ, ಗುರು ಅಂತ ಅಡ್ರೆಸ್ ಮಾಡ್ತಾ ಇದ್ರು, ಕರಿತಾ ಇದ್ರು. ಆದ್ರೆ ಆತನ ಜೊತೆಲಿ ಹೋಗಿ ಇಳ್ಕೊಂಡು ಸಮಯ ಕಳೆದ್ರು ನೋಡ್ರಿ, ಆತನು ರಬ್ಬಿಕ್ಕಿಂತ ದೊಡ್ಡವನು, ರಬ್ಬಿಕ್ಕಿಂತ ಶ್ರೇಷ್ಠನು, ಆ ಗುರುಕ್ಕಿಂತ ಶ್ರೇಷ್ಠವಾದವನು ಆತನು. ಅವ್ರು ಏನು ಕಂಡುಕೊಂಡ್ರು ಗೊತ್ತುಂಟ ಶಿಷ್ಯರು? ಈತನು ಮಸೀಹನೆಂಬುದಾಗಿ ಕಂಡುಕೊಂಡ್ರು ರೀ. ಹಾಲೆಲೂಯಾ. ದೇ ಫೌಂಡ್ ಹಿಮ್ ಆಸ್ ಅ ಮಸಾಯ. he was just not only a rabbi guru, but he was greater than that was Messiah. ಆದ್ದರಿಂದ ಅವರು ಬರೀ ಆತನಿರುವ ಸ್ಥಳ ನೋಡಲಿಕ್ಕೆ ಬರಲಿಲ್ಲ, ಆದರೆ ಈಗ ಆತನು ಮಸ್ಸಿಯನೆಂದು ಕಂಡುಕೊಂಡಿದ್ದಾರೆ ಎಂಬುದಾಗಿ. ನಮ್ಮ ಬಯಕೆ, ನಮ್ಮ ಆಸೆ, ನಮ್ಮ ಇಚ್ಛೆ, ನಮ್ಮ ಏನೇನು ಡಿಸೈರ್ಸ್ಗಳಿದ್ದಾವೆ, ಇದನ್ನು ಕಂಡುಕೊಳ್ಳುವಂಥದ್ದು ಬಹಳ ಅಗತ್ಯ. ನಿಮ್ಗೆ ಗೊತ್ತುಂಟ, ಸಾಧು ಸುಂದರ್ ಸಿಂಗ್ ಮತ್ತು ಕರ್ತಾರ್ ಸಿಂಗ್ ಎಂಬ ವ್ಯಕ್ತಿಗಳು, ದೇ ವೆರ್ ಆಲ್ ಕಂಟೆಂಪ್ರರೀಸ್. ಒಂದೇ ಟೈಮ್ನಲ್ಲಿ ಸುವಾರ್ಥ ಸೇವೆಗೋಸ್ಕರ ತಮ್ಮ ಕುಟುಂಬ, ತಮ್ಮ ಜನ, ತಮ್ಮ ಧರ್ಮ, ತಮ್ಮ ನಂಬಿಕೆಯನ್ನು ಬಿಟ್ಕೊಟ್ಟು ಬಂದು ಸ್ವಾಮಿ ಹುಡುಕ್ತಾ ಬಂದ್ರು ರೀ. ಆ್ಯಂಡ್ ಅಫ್ಕೋರ್ಸ್ ಇಟ್ ವಾಸ್ ವೆರಿ ಟಫ್ ಫಾರ್ ದೆಮ್. ಭಾಳ ಕಷ್ಟ ಆಯಿತು. ಎಲ್ಲ ಕಳ್ಕೊಂಡ್ರು, ಮನೆ ಕಳ್ಕೊಂಡ್ರು, ಕುಟುಂಬದವ್ರನ್ನ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡು ಅವ್ರು ಯಾರು ಹಿಂಬಾಲಿಸಿದ್ರು ನೋಡ್ರಿ? ಯೇಸುವನ್ನು ಹಿಂಬಾಲಿಸಿದ್ರು, ಯೇಸುವನ್ನು ಹುಡುಕ್ತಾ ಬಂದರು. ಯಾಕಂದರೆ ಯಾರು ಯೇಸುವನ್ನು ಹುಡುಕ್ತಾ ಬರ್ತಾರೆ ಅವರಿಗೆ ನಿತ್ಯ ಕಾಲ ರಕ್ಷಣೆ, ಅವರ ಜೀವಿತಕ್ಕೆ ನಿತ್ಯ ಕಾಲದ ಜೀವಿತವನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ. ಆದ್ದರಿಂದ ಇವರು ಇಷ್ಟು ಶ್ರೇಷ್ಠವಾದಂಥ ಸಾಕ್ಷಿಯನ್ನು ಸ್ಥಾಪನೆ ಮಾಡಿ ಸಾಧು ಸುಂದರ್ ಸಿಂಗ್ ಅಥವಾ ಕರ್ತಾರ್ ಸಿಂಗ್ ಎಂಬ ವ್ಯಕ್ತಿಗಳು ದೇವರ ರಾಜ್ಯಕ್ಕಾಗಿ ಬಲವಾಗಿ ಅವರು ಸೇವೆಯನ್ನು ಮಾಡಿದ್ರು ಎಂಬುದಾಗಿ. ಆದ್ದರಿಂದ ಒಂದು ಸಲ ನೀನು ವಿಶ್ವಾಸಿ, ಕ್ರೈಸ್ತಳು ಅಂತ ಒಂದು ಹೆಸರು ನಿನ್ನ ಕುಟುಂಬಕ್ಕೆ, ನಿನ್ನ ಸ್ಥಾನಕ್ಕೆ, ನಿನ್ನ ಹೆಸರಿಗೆ ಸಿಕ್ಕಿದೆ. ಆದರೆ ಕ್ರಿಸ್ತನನ್ನು ಹುಡುಕು, ಕ್ರಿಸ್ತನ ಜೊತೆ ನಡಿ, ಕ್ರಿಸ್ತನ ಹತ್ರ ಹೋಗು, ಕ್ರಿಸ್ತನ ಬಳಿ ಕೂತ್ಕೋ. ಆವಾಗ ಆತನನ್ನು ಹುಡುಕುವಾಗ, ಆತನ ಪ್ರಸನ್ನತೆಯನ್ನು ಹುಡುಕುವಾಗ, ಆತನ ಮಹಿಮೆಯನ್ನು ಕಾಣುವಾಗ, ಆತನ ಮುಖವನ್ನು ನೋಡುವಾಗ ದೇವರು ತನ್ನ ಕೃಪಾಶೀರ್ವಾದಗಳಿಂದ ನಿನ್ನನ್ನು ನನ್ನನ್ನು ತುಂಬಿಸುವಂತವನಾಗಿದ್ದಾನೆ. ಎರಡನೇದಾಗಿ, ಡಿಸೈಪಲ್ಸ್ ಮಸ್ಟ್ ರಿಸೀವ್ ಅ ಸ್ಪಿರಿಚುವಲ್ ಸೈಟ್. ಶಿಷ್ಯರು ಆತ್ಮೀಯ ದೃಷ್ಟಿಯನ್ನು ಹೊಂದುವಂಥವರಾಗಬೇಕು. ಚೇಲೆ ಜೋ ಹೈ, विश्वासी लोग, विश्वासियों से बढ़कर मैं बताना चाहूँगा, आई वॉन्ट टू स्पेसिफाई, चेलों के अंदर जो है परमेश्वर को देखने का एक आत्मिक दृष्टिकोण होना है. बड़ी ನಾವು ಶರೀರದ ಕಣ್ಣುಗಳಿಂದ ಆಲ್ ಆರ್ ಲಿವಿಂಗ್ ವಿತ್ ಅ ಫ್ಲೆಶ್. ಈ ಬಾಡಿ का जो आइस है ना, ಈ ಬರೀ ದೈಹಿಕ ಶಾರೀರಿಕವಾದಂಥ ಕಣ್ಣುಗಳಿಂದ ಮಾತ್ರ ನಾವು ದೇವರನ್ನು ನೋಡ್ತಾ ಇದ್ದೀವಿ, ಚರ್ಚ್ಗೆ ಹೋಗ್ತಾ ಇದ್ದೀವಿ, ಗುಡಿಗೆ ಹೋಗ್ತಾ ಇದ್ದೀವಿ,
ಪ್ರೇಸ್ ಲಾರ್ಡ್ ಹೇಳ್ತಾ ಇದ್ದೀವಿ, ಕೈ ಕಲಿಸ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಚರ್ಚ್ ಯಾವಾಗ ತೆರಿತಾ ಇದೆ ಅಂತ ಕಾಯ್ತಾ ಇದ್ದೀವಿ, ಏನೇನೋ ಮಾಡ್ಕೊಳ್ತಾ ಇದ್ದೀವಿ, ಪ್ರಸಂಗಗಳು ಕೇಳ್ತಾ ಇದ್ದೀವಿ, ಮೊಬೈಲ್ಸ್ಗಳಲ್ಲಿ ಟಿ ವಿಸ್ಗಳಲ್ಲಿ ನೋಡಿಕೊಂಡು ಮನೆಗಳಲ್ಲಿ ರಾಗ ಆಡ್ಕೊಂಡು ಸಮಥಿಂಗ್ ಐ ಆಮ್ ಡೂಯಿಂಗ್ ಜಸ್ಟ್ ಟು ಗೋ ಆನ್. ಬರೀ ನನ್ನ ಲೈಫ್ ಮುಂದೆ ನಡಿಬೇಕಲ್ಲ, ನಾನು ಸುರಕ್ಷಿತವಾಗಿರ್ಬೇಕಲ್ಲ, ನನ್ನ ಮಕ್ಕಳು ಸುರಕ್ಷಿತವಾಗಿರ್ಬೇಕಲ್ಲ, ನಾವೆಲ್ಲರೂ ಸೇಫ್ ಆಗಿರ್ಬೇಕಲ್ಲ, ನಾವು ಬಾಗಿಲುಗಳನ್ನು ಮುಚ್ಕೊಂಡು ನಮ್ಮೆಲ್ಲ ಹಿಂದೆ ಮುಂದೆ ಎಲ್ಲ ಸೆಕ್ಯೂರಿಟಿ ಮಾಡಿಕೊಂಡು ಕಂಪ್ಲೀಟ್ಲಿ ನಾವೆಲ್ಲ ಸೇಫ್ ಆಗಿರ್ಬೇಕೆಂಬುದಾಗಿ, ಹೇಗೋ ದೇವರೇ ನಮ್ಮನ್ನು ನಮ್ಮ ಮೇಲೆ ಕೃಪೆ ಇರಲಿ, ನಮ್ಮನ್ನು ಕಾಪಾಡಪ್ಪ, ನಾವು ಸುರಕ್ಷಿತವಾಗಿರಲಿ ಅಂತ ಹೇಳ್ಕೊಂಡೆ ಅಷ್ಟು. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಜನ ಹೆಂಗ್ ಹುಡುಕ್ತಾರೆ ಗೊತ್ತುಂಟ? ರೊಟ್ಟಿ ಸಿಗ್ತದ, ಆಶೀರ್ವಾದ ಸಿಗ್ತದ, ಆರೋಗ್ಯ ಸಿಗ್ತದ, ಸಂರಕ್ಷಣೆ ಸಿಗ್ತದ ಅಂತ ಹೇಳ್ಕೊಂಡೇ ಹುಡ್ಕೋರಿದ್ದಾರೆ. ಆದರೆ ಈ ದಿವಸ ಈ ಆತ್ಮೀಯ ಕಣ್ಣುಗಳಿಂದ ನೋಡುವಂಥವ್ರಾಗಬೇಕ್ರಿ. I feel we all, especially time and again I encourage all the young generation, हे जवान अपनी जवानी में अपने सृजनहार को स्मरण कर. we sing a song, ಸಭೆಯ ಮೇಲೆ ನಿನ್ನ ಆತ್ಮವು ಸುರಿಸು, ಯೌವನರೆಲ್ಲ ನಿನ್ನ ದರ್ಶನಗಳನ್ನು ಕಾಣಲಿ ಎಂಬುದಾಗಿ. How can they see the vision of God? एक जवान दर्शनों को कैसे देखेंगे? इन शरीर की आंखों से कभी नहीं देख पाओगे. You need a spiritual sight. आत्मिक दृष्टि चाहिए. आत्मिक आंखों को हमें डेवलप करना बहुत जरूरी है. सो इट्स जीसस हु गिव्स योर स्पिरिचुअल साइड. स्वयं ಯೇಸು ಮಸಿ आपको देते हैं. ಯೇಸು ಸ್ವಾಮಿ ಸ್ವತಃ ಈ ದೃಷ್ಟಿಯನ್ನು ಕೊಡುವಂತವನಾಗಿದ್ದಾನೆ. ಕೇಳಿಸ್ಕೊಳ್ರಿ, ರಬ್ಬಿ ಅದರ ಅರ್ಥ ಗುರು ಅಂತ ನಾನು ತಿಳಿಸ್ಕೊಟ್ಟೆ. ಅದರ ಅರ್ಥ ಕಂಪ್ಲೀಟ್ ಸರೆಂಡರ್. ನೀನೇ ಗುರು ಅಪ್ಪ, ನೀನೇ ಎಲ್ಲಪ್ಪ, ನೀನೇ ಸ್ವಾಮಿ ಅಂತ ಹೇಳ್ಕೊಂಡು ತಲೆ ಬಾಗಿಸಿ ಅವತ್ತನ ಮುಂದೆ ತಮ್ಮ ಇಚ್ಛೆಯನ್ನು ತೋರಿಸ್ಕೊಡ್ತಿರುವಾಗ, ಈಗ ಯೇಸು ಸ್ವಾಮಿ ಹೇಳೋದನ್ನ ಗೊತ್ತುಂಟ? ಬಂದು ನೋಡ್ರಿ ಅಂತ ಹೇಳಿದ. ಬಂದು ನೋಡ್ರಿ ಅಂತಂದ್ಮೇಲೆ ನಾನು ಮೊದಲನೇ ಮಾತಿನಲ್ಲಿ ಹೇಳಿದೆ, ಈಗ ಏನ್ ಮಾಡ್ತಾ ಇದಾರೆ? ಬಂದು ನೋಡ್ರಿ. ಏನ್ ಮಾಡ್ತಾರೆ? ಬಂದು ನೋಡ್ರಿ ಅಂತಂದ್ರೆ ಮನೆ ನೋಡಕ್ ಹೋಗಿದ್ದಾರಾ? ಯೇಸು ಸ್ವಾಮಿ ಯಾವ ರೂಮ್ನಾಗ ಇದ್ದಾನಂತ ನೋಡಕ್ ಹೋಗಿದ್ದಾರಾ? ಯೇಸು ಸ್ವಾಮಿ ಯಾವ ಬೆಡ್ರೂಮ್ ನಲ್ಲಿ ಇದ್ದಾನಂತ ನೋಡಕ್ ಹೋಗಿದ್ದಾರಾ? ಯೇಸು ಸ್ವಾಮಿ ಇದು ಕಬಡ್ಡಿ ಇವನು ಅಂತ ನೋಡ್ಕೊಳಕ್ ಹೋಗ್ಯಾರ? ಯೇಸು ಸ್ವಾಮಿ ಏನೇನು ಸಾಮಾನುಗಳು ಮಾಡಿಟ್ಕೊಂಡಂತ ನೋಡಕ್ ಹೋಗಿದ್ದಾರಾ? ಫಾರ್ ವಾಟ್ ದೇ ಹ್ಯಾವ್ ಗಾನ್ ಟು ಸಿ. ಏನ್ ನೋಡಕ್ ಹೋಗ್ಯಾರ್ರಿ? ಈತನು ಯಾರು? ಈ ದೇವಕುಮಾರನು ಎಂಥವನು? ಈತನಲ್ಲಿ ಯಾವ ಶಕ್ತಿ ಉಂಟು? ನಾವು ಬರೀ ರಬ್ಬಿ ಅಂತಂದ್ಮೇಲೆ ಈಗ ಆ ಆತ್ಮೀಯ ಕಣ್ಣುಗಳು ಹೇಗುಂಟು ಗೊತ್ತುಂಟ? ಬರೀ ಸ್ವಲ್ಪ ಸಮಯ ಕಳೆಯುವಷ್ಟರಲ್ಲಿ ಮಸ್ಸಿಯೋನು ಅಂತ ಗೊತ್ತಾಯ್ತ್ರಿ. ಹಲ್ಲೆಲೂಯಾ. Their eyes became so powerful they could sense and realize and experience that Jesus Christ is the Messiah. Hallelujah. ಯೇಸುವೇ ಮಸ್ಸಿಯನೆಂಬುದಾಗಿ ಅವರು ತಮ್ಮ ಆತ್ಮೀಯ ಕಣ್ಣುಗಳಿಂದ ನೋಡ್ಕೊಂಡ್ರು ಎಂಬುದಾಗಿ. ಆದ್ದರಿಂದ ಬನ್ರಿ ನೋಡ್ರಿ ಅಂತ ಮೇಲೆ ಚರ್ಚ್ನಲ್ಲಿ ಕೂತ್ಕೊಂಡು, ಐ ಆಮ್ ಸಾರಿ ಟು ಸೇ, ಇವತ್ತು ಸಭೆಗಳಲ್ಲಿ ಏನ್ ಭಯಂಕರ ಸ್ಥಿತಿ ಬಂದಿದೆ. ನಾವೆಲ್ಲ ಬರೀ ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಆರಾಧನೆ ಮಾಡ್ತಾ ಇದೆ. ನನಗೆ ದುಃಖ ಬಹಳ. ನಮ್ಮ ದೇವರ ಆಲಯಗಳು ಮುಚ್ಚಲ್ಪಟ್ಟಿವೆ, ಚರ್ಚಸ್ಗಳು ಕ್ಲೋಸ್ ಡೌನ್ ಆಗಿವೆ. ವಿ ಪ್ರೇಸ್ ಗಾಡ್. ಡೊನಾಲ್ಡ್ ಟ್ರಂಪ್ದು ವಿಡಿಯೋ ನಿಮಗೆ ಸಿಕ್ಕಿದೆ, ಆದರೆ ಬಹಳ ಚೆನ್ನಾಗಿ ಡಿಕ್ಲೇರ್ ಮಾಡಿದ್ದಾನೆ. ಅಮೆರಿಕ ಪ್ರಾಂತದಲ್ಲಿ ಎಲ್ಲ ದೇವರ ಆಲಯಗಳನ್ನು ತೆರೀರಿ, ಎಲ್ಲ ದೇವಸ್ಥಾನಗಳನ್ನು ತೆರೀರಿ, ಎಲ್ಲರೂ ದೇವರ ಕಡೆಗೆ ಮೊರೆ ಇಡಲಿ. ಗವರ್ನರ್ಸ್ಗಳಿಗೆ ಆದೇಶ ಕೊಟ್ಟಿದ್ದಾನೆ, ವಾರ್ನ್ ಮಾಡಿದ್ದಾನೆ, ಯಾರು ಕೂಡ ಈ ಆದೇಶಕ್ಕೆ ವಿರುದ್ಧವಾಗಿ ನಿಲ್ಲಬಾರದು ಎಂಬುದಾಗಿ. ಐ ಡೋಂಟ್ ನೋ, ಅಫ್ಕೋರ್ಸ್ ಇಟ್ಸ್ ಅ ಕ್ರಿಶ್ಚಿಯನ್ ಕಂಟ್ರಿ, ಅಲ್ಲಿ ಜರುಗ್ತಾ ಇದೆ. ಭಾರತ ದೇಶಕ್ಕೆ ಯಾವಾಗ ಅಂತ ಸಮಯ ಬರ್ತದೋ ನನಗೆ ಗೊತ್ತಿಲ್ಲ. ಎಷ್ಟು ದುಃಖಕರವಾದಂಥ ಸಂಗತಿ ಗೊತ್ತುಂಟ? ಚರ್ಚ್ಗೆ ಬರುವವರೆಲ್ಲರೂ ದೇವರ ಜೊತೆ ನಡ್ಕೊಳ್ಳುವವರೆಲ್ಲರೂ ಕ್ರೈಸ್ತರು, ವಿಶ್ವಾಸಿಗಳಂತ ಹೇಳುವವರೆಲ್ಲರ ಲೈಫು ಬರೀ ಶಾರೀರಿಕ ಲೈಫ್ ಆಗಿದೆ. ಬರೀ ಕೂತ್ಕೊಳ್ತೀವಿ, ಬರ್ತೀವಿ, ಆರಾಧನೆ ಮಾಡ್ತೀವಿ, ಚಪ್ಪಾಳೆ ತಟ್ತೀವಿ, ವಾದ್ಯಗಳನ್ನು ಬಾರಿಸ್ತೀವಿ, ಪ್ರಸಂಗ ಕೇಳ್ತೀವಿ. ಇಟ್ಸ್ ಆಲ್ ಜಸ್ಟ್ ಹ್ಯಾವ್ಸ್ ಬಿಕಮ್ ಅ ರೂಟೀನ್ ಲೈಫ್. ನನ್ನ ಆಸೆ ಏನು ಗೊತ್ತುಂಟ? ಈ ದಿವಸ ಇಂಥ ಸ್ಥಿತಿಯಲ್ಲೂ ಕೂಡ ನೀನು ಯಾವ ಮೂಲೆಯಲ್ಲಿ ಕೂತ್ಕೊಂಡಿಯೋ, ಯಾವ ಮನೆಯಲ್ಲಿ ಕೂತ್ಕೊಂಡಿದ್ಯೋ, ಎಲ್ಲಿ ಕೂತ್ಕೊಂಡು ಪ್ರಸಂಗ ಕೇಳ್ತಾ ಇದೆಯೋ, ಈ ಕಣ್ಣುಗಳನ್ನು ತೆರೀರಿ. ಇವು ಕಣ್ಣುಗಳ ಮುಂದೆ ಈ ದೇವರು ದಯಪಾಲಿಸುವಂತ ಆತ್ಮೀಯ ದೃಷ್ಟಿಯನ್ನು ಹೊಂದ್ರಿ. ಯೇಸು ಸ್ವಾಮಿ ಮಾತನಾಡುವಾಗ ಯಾವ ಮಾತು ಕೂಡ ಶರೀರಕ್ಕೆ ಸಂಬಂಧಪಟ್ಟದಲ್ಲ. ಯೇಸು ಸ್ವಾಮಿ ನಿಕೋದೇಮನಿಗೆ ಕೂಡ ಹೇಳಿದ, ನೀನು ಹೊಸದಾಗಿ ಹುಟ್ಟದಿದ್ರೆ ದೇವರ ರಾಜ್ಯವನ್ನು ಕಾಣಲಾರಿ ಎಂಬುದಾಗಿ. ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಯಳಿಗೆ ಕೂಡ ಹೇಳಿದ, ನಿಜವಾದಂತ ಜೀವ ಜಲ ನಾನು ಕೊಡುವಂತ ನೀರು ನೀನು ಸೇವಿಸಿದರೆ ನಿನಗೆ ತಿರುಗಿ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ. ಜನರು ಶಾರೀರಿಕ ಒಂದು ಆಹಾರಕ್ಕಾಗಿ ತವಕಪಟ್ಟು ಶರೀರದ ಆಸೆಗಳನ್ನು ಪೂರ್ತಿಗೊಳಿಸ್ತಾ ಕೂತ್ಕೊಂಡ್ರೆ ಈ ಆತ್ಮೀಯ ಸಂಗತಿಗಳು, ಆತ್ಮೀಯ ಕಾರ್ಯಗಳು, ಆತ್ಮೀಯ ಮಾತುಗಳು, ಆತ್ಮೀಯ ದೃಷ್ಟಿ, ಆತ್ಮೀಯ ದರ್ಶನ, ಆತ್ಮೀಯ ಆಲೋಚನೆಗಳು ಎಂದಿಗೂ ಉಂಟಾಗಲ್ಲ. जब तक तुम अपने नजर को हमारे दृष्टि को आत्मिक रूप से नहीं देखोगे, तब तक कोई भी कार्य मेरे जीवन में नहीं होगा. And that is why if you refer to John chapter 9, ಯೋಹಾನನ ಬರೆದ ಸುವಾರ್ತೆ
9ನೇ ಅಧ್ಯಾಯದಲ್ಲಿ ನೋಡ್ಬೇಕಂದ್ರೆ ಬಹಳ ಚೆನ್ನಾಗಿ ಸ್ವಾಮಿ ಆ ಫರಿಸಾಯರಿಗೆ ಗದರಿಸ್ತಾನೆ ಅಥವಾ ಫರಿಸಾಯರ ವಿಷಯದಲ್ಲಿ ಟೀಕಿಸ್ತಾನೆ. ಕಣ್ಣಿದ್ರೂ ಕಾಣುವುದಿಲ್ಲ, ಕಿವಿದ್ರೂ ಕೇಳುವುದಿಲ್ಲ, ಮನಸ್ಸಿದ್ರೂ ಗ್ರಹಿಸ್ಕೊಡೋದಿಲ್ಲ ಎಂಬುದಾಗಿ. ಇವತ್ತಿಂದು ಪ್ರಾಬ್ಲಮೇ ಅದೇ ಆಗಿದೆ ಎಲ್ಲರದು. ಕಣ್ಣುಗಳು ಉಂಟು, ತೆರೆದಿಟ್ಟು ನೋಡ್ತೀವಿ ಚೆನ್ನಾಗಿ, ಕಿವಿಗಳು ಉಂಟು ಆದರೆ ಗ್ರಹಿಸ್ಕೊಳ್ತಾ ಇಲ್ಲ. ಆ ಕಿವಿಗಳು ಇದೆ ಆದರೆ ಕೇಳ್ಕೊಳ್ತಾ ಇಲ್ಲ, ಅದರ ಮನಸ್ಸುಂಟು ಅದನ್ನು ಚೆನ್ನಾಗಿ ನಾವು ಗ್ರಹಿಸ್ಕೊಳ್ತಾ ಇಲ್ಲ ಎಂಬುದಾಗಿ. ನನಗೆ ದುಃಖಕರವಾದಂಥ ಸಂಗತಿ ಏನು ಗೊತ್ತುಂಟಾ? ಇದಕ್ಕಿಂತ ಭಯಂಕರವಾದಂಥ ಟ್ರಿಬ್ಯುಲೇಷನ್, ಏನೋ ಘೋರ ಸಂಕಟ, ಘೋರ ವ್ಯಾಧಿ, ಘೋರ ಸಮಸ್ಯೆ, ಘೋರ ಹಿಂಸೆ ಈ ಲೋಕಕ್ಕೆ ಇನ್ನ ಎಷ್ಟು ಬರಬೇಕು ನನಗೆ ಗೊತ್ತಿಲ್ಲ. ಇಷ್ಟನ್ನಾದ್ರೂ ನೋಡಿ ಜನರೆಲ್ಲ, ಯವನಸ್ಥರೆಲ್ಲ, ಕುಡಿಕರೆಲ್ಲ, ಕೆಟ್ಟವರೆಲ್ಲ, ಕೆಟ್ಟ ಜೀವಿತದಲ್ಲಿ ತುಂಬಿರುವಂಥವರೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡ್ರೆ ಸಾಕ್ರಿ, ನಮ್ಮ ಇಡೀ ಸಭೆಗಳಿಗೆ ಉಜ್ಜೀವನ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಈ ದಿವಸಗಳಲ್ಲಿಯೂ ಕೂಡ ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ, ನಿನ್ನ ಆತ್ಮೀಯ ದೃಷ್ಟಿ, ನಿನ್ನ ಆತ್ಮೀಯ ಕಣ್ಣುಗಳನ್ನು तेरी नजर को, तेरी सोच को, तेरी आत्मिक दृष्टि को अगर तू नहीं बदलेगा तो बहुत मुश्किल है. So when you want to become a disciple, you must have a spiritual side. ಆತ್ಮೀಯ ದೃಷ್ಟಿ ನಿನ್ನೊಳಗಿರಬೇಕು, ಯಾಕಂದ್ರೆ ನೀನು ಆತ್ಮೀಯ ಸಂಗತಿಗಳನ್ನು ಕಲಿತುಕೊಳ್ಳುವಂತನಾಗಿದೆ. And thirdly and finally, disciple must have a new identity in Christ. ಶಿಷ್ಯರು ಹೊಸ ಗುರುತನ್ನು ಪಡೆದುಕೊಳ್ಳುವಂತವರಾಗಬೇಕು. ಯು ಮಸ್ಟ್ ಹ್ಯಾವ್ ಅ ನ್ಯೂ ಐಡೆಂಟಿಟಿ. मसीह के चेले जब हम बनते ना, एक नया पहचान हमारा होना बहुत जरूरी है. No matter whatever your name and your background is now. ದಯಮಾಡಿ ಕೇಳಿಸ್ಕೊಳ್ರಿ. ನೀವೆಷ್ಟು ಐಶ್ವರ್ಯವಂತರು, ನೀವೆಷ್ಟು ಹಣ ಮಾಡ್ಕೊಂಡಿರೋ, ನೀವೆಷ್ಟು ಗಳಿಸಿದ್ರು, ನೀವೆಷ್ಟು ಮನೆಗಳನ್ನು ಕಟ್ಟಿದ್ರು, ನೀವೆಷ್ಟು ಪ್ರಾಪರ್ಟಿ ಮಾಡ್ಕೊಂಡ್ರು, ಎಷ್ಟು ನಿಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಉಂಟು, ಐ ಡು ನಾಟ್ ನೋ. ದಿಸ್ ಆರ್ ಆಲ್ ವರ್ಲ್ಡ್ಲಿ ಥಿಂಗ್ಸ್. Time and again I always think about even my life. I just forsake all such things. Of course it's a part of our life, it's a blessing God has given. You know, लोगों को लगता है कि मेरी पहचान क्या है. पता है, मैं पहले गरीब था, अभी धनवान है. मेरा सैलरी तब कभी कम था, अभी इतना है. मैं पहले फटा पुराना कपड़ा जूता पहनता था, अभी टिप टॉप में रहता हूँ. मेरे पास में 2 व्हीलर था, अभी 4 व्हीलर है. हम बहुत बुरे हालत में थे. It's all the blessings of God that God has added. No doubt. ದೇವರು ನಿಮ್ಮೆಲ್ಲರನ್ನು ಉನ್ನತ ಸ್ಥಾನಕ್ಕೆ ತರಬೇಕು. ನನಗೆ ಸ್ವತಃ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಉಂಟು. I have gone through what is the blessing of all these things, you know, the blessing of prosperity, you know, the blessing of the worldly blessing. ये सब कुछ शायद कहीं ना कहीं हमें हमारे जिंदगी में प्रभु देता होगा, बट स्टिल मसीह में आने के बाद मसीह में एक नई पहचान होना बहुत जरूरी है. ಕ್ರಿಸ್ತನಲ್ಲಿ ಒಂದು ಹೊಸ ಗುರುತನ್ನು ಪಡೆದುಕೊಳ್ಳುವಂಥದ್ದು ಬಹಳ ಅಗತ್ಯ. Why that identity, you know? Because the identity that you are carrying, you know, identity, when I'm saying you are carrying identity card in your college, in your schools, in your office, in your, you know, workplace, ninge ಒಂದು identity card untu. Why? Because that shows your designation, that shows your position, that shows to which, to what you belong to. वो identity दर्शाता है कि तुम कौन हो, क्या कर रहे हो, कौन सा तुम्हारा काम है. जब मसीह में आने के बाद मैं ये सोचता हूँ कि मुझे खुदा ने चुना है. बिकॉज द बाइबल सेज, तुमने मुझे नहीं चुना है, मैंने तुम्हें चुना है. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿನಿ ಎಂಬುದಾಗಿ ಯೋಹಾನ 15:16 ಯೇಸು ಸ್ವಾಮಿ ಹೇಳ್ತಾನೆ. ಆತನನ್ನು ಆರಿಸಿಕೊಂಡಿರುವಾಗ ಒಂದು ಹೊಸ ಚಿಹ್ನೆ, ಹೊಸ ಗುರುತು, ಹೊಸ ಐಡೆಂಟಿಟಿ ಕೊಡ್ತಾನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. यदि कोई मसीह में है तो एक नई सृष्टि है, पुरानी बातें बीत गई, देखो सब कुछ नई हो गए. आज कोविड-19 कोरोना वायरस के महामारी के बीच में खुदा अपने लोगों को एक नया पहचान देना चाहता है. God wants to give a new identity. God wants to transform your life. God wants to bring your life from darkness to light. अंधेरे से रोशनी में प्रभु यीशु मसीह लाना चाहता है. और इसीलिए जब सिमोन पतरस आया तो उसे बहुत अच्छा नाम दिया. जिस दिन ಆಂಡ್ರೂ ने अपने भाई सिमोन को यीशु के पास में लाया. 42ನೇ ವಚನ, ನೀನು ಯೋಹಾನನ ಮಗನಾದ ಸಿಮೋನನು, ಇಗೋ ಇನ್ನು ಮೇಲೆ ಕೇಫನೆನಿಸಿಕೊಳ್ಳುವಿ. ಅಂದ್ರೆ ಪೇತ್ರ, ಅದರ ಅರ್ಥ ಏನ? ಬಂಡೆಗಲ್ಲು, ರಾಕ್. ಯು ವಿಲ್ ಬಿ ಕಾಲ್ಡ್ ಪೀಟರ್ ದ ರಾಕ್. ನ್ಯೂ ಐಡೆಂಟಿಟಿ. ಪ್ರಭು ಯೇಸು ಮಸೀಹ में एक नया नाम है. ಹೊಸ ಹೆಸರು ಕೊಡುವುದರ ಮೂಲಕ ನೀನು ಮುಟ್ಟುವ ಸ್ಥಳ ದೇವರು ತೋರಿಸಿಕೊಡುವಂತನಾಗಿದ್ದಾನೆ. You know, the Bible also says in Revelation chapter 2 verse 17, 2ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 17ನೇ ವಚನ, ಆತನ ಮಾಡೋ ಒಂದು ಕೆಲಸ ಏನಂತಂದ್ರೆ ದೇವರು ಒಂದು ಹೊಸ ಹೆಸರನ್ನು ಇಟ್ಟಿದ್ದಾನೆ. ಆತನ ಐಡೆಂಟಿಟಿ, ಆತನು ಕೊಡುವಂತಹ ಒಂದು ಗುರುತಿನ ಮೂಲಕ ಅದು
ಆತನ ಕೇವಲ ಕೃಪೆಯ ಮೂಲಕ ಮಾತ್ರ ನಾವು ಅದನ್ನು ಹೊಂದುವಂಥವರಾಗಿದ್ದೇವೆ. ಯು ಮಸ್ಟ್ ಹ್ಯಾವ್ ಎನ್ ಐಡೆಂಟಿಟಿ. ಜಸ್ಟ್ ಡೋಂಟ್ ಲಿವ್ ದಟ್ ಓಲ್ಡ್ ಲೈಫ್. ಬರೀ ಹಳೆ ಜೀವಿತ, ಹಳೆ ವಿಚಾರ, ಹಳೆ ನಡತೆ, ಹಳೆ ಸ್ವಭಾವ ದಯಮಾಡಿ ಬಿಟ್ಕೊಡ್ರಿ. ದಯಮಾಡಿ ತ್ಯಜಿಸ್ರಿ ಅವುಗಳನ್ನೆಲ್ಲ ವಿಸರ್ಜಿಸ್ಬಿಡ್ರಿ. ಹೊಸ ಗುರುತನ್ನು ಇಟ್ಕೊಳ್ರಿ, ಹೊಸ ಮನಸ್ಸು ಬರ್ಲಿರಿ, ಹೊಸ ಸ್ವಭಾವ ಬರ್ಲಿರಿ. ಇದಕ್ಕಿಂತ ಹೆಚ್ಚಾಗಿ ಇನ್ನ ದೇವ್ರು ಏನ್ ತಿಳಿಸ್ಬೇಕು ನಿಮ್ಗೆ? ಯು ಮಸ್ಟ್ ಹ್ಯಾವ್ ಎನ್ ಐಡೆಂಟಿಟಿ. ನಿನಗೆ ದೇವರು ಒಂದು ಹೊಸ ಜೀವಿತವನ್ನು ಕೊಟ್ಟಿರುವಾಗ ಈ ಉಸಿರಾಡ್ತಾ ಇದೆ ನೋಡ್ರಿ, ಆತನ ಕೃಪೆ ಗೊತ್ತುಂಟಾ? ಬರೀ 3 ದಿವಸಕ್ಕೊಮ್ಮೆ ಹೊರಗೆ ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ಯಾವಾಗೋ ಮನಸ್ಸಲ್ಲಿ ಭಯ ಆಗ್ತದೆ. ಜನರ ಹತ್ರ ತಗೊಳ್ಳುವಾಗ, ಕೊಡುವಾಗ, ಜನ ಮುಟ್ಟುವಾಗ, ಕ್ರೌಡ್ನಲ್ಲಿ ನಿಂತ್ಕೊಳ್ಳುವಾಗ, ಅಯ್ಯೋ ರೋಗ ಹೊತ್ಕೊಂಡು ಮನೆಗೆ ಹೋದ್ರೆ ನನ್ನ ಮನೆಯವ್ರ ಗತಿ ಏನಾಗ್ಬೇಕೆಂಬುದಾಗಿ. ನಾನು ಒಬ್ಬನೇ ಅಲ್ರಿ, ನಿಮ್ಮಂಥವ್ರೆಲ್ಲರೂ ಭಯದಲ್ಲಿ ಜೀವಿಸ್ತಾ ಇದ್ದೀವ್ರಿ. ಬಟ್ ಐ ಆಮ್ ನಾಟ್ ವರಿಡ್ ಅಂಡ್ ಸ್ಕೇರ್ಡ್, ಬಟ್ ಐ ಬಿಲೀವ್ ದಟ್ ಗಾಡ್ ಹಸ್ ಗಿವನ್ ಮಿ ಅ ನ್ಯೂ ಐಡೆಂಟಿಟಿ. ಕ್ರಿಸ್ತನು ನನಗೊಂದು ಹೊಸ ಗುರುತನ್ನು ಕೊಟ್ಟಿದ್ದಾನೆ. ಅದೇನು ಗೊತ್ತುಂಟಾ? ನಾನು ಆತನ ಶಿಷ್ಯ, ನಾನು ಆತನ ಮಗ, ನಾನು ಆತನನ್ನು ಹಿಂಬಾಲಿಸ್ತಾ ಇದ್ದೇನೆ. ಆತನ ದಾರಿ, ಆತನ ಮಾರ್ಗದಲ್ಲಿ ನಡೆದು ಆತನ ಸಂಗತಿಗಳನ್ನು ಕಲಿತುಕೊಂಡು ಆತನಿಗೋಸ್ಕರ ನಾನು ಸಾಕ್ಷಿ ಆಗಬೇಕೆಂಬುದಾಗಿ. ಆದ್ದರಿಂದ ದೇವರು ಈ ದಿವಸ ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಬಲಪಡಿಸಲಿ. ಕ್ರಿಸ್ತನಿಗಾಗಿ ಬರೀ ವಿಶ್ವಾಸಿಗಳಾಗಿ, ಬರೀ ಕ್ರೈಸ್ತರಾಗಬೇಡ್ರಿ. ಐ ವುಡ್ ಸೇ ಪ್ಲೀಸ್ ಡೋಂಟ್ ಜಸ್ಟ್ बिकम अ क्रिश्चियन. बरी केवल मसीह मत बनो, चेले बनकर देखो. चेले बनना क्या है, चेले बनने से क्या मिलेगा, उसके पीछे चलने से क्या मिलेगा. And that is why the Bible say, "Oh taste and see that the Lord is good." ಯೆಹೋವನನ್ನು ಅನುಭವಿಸಿರಿ, ಆತನನ್ನು ಪರೀಕ್ಷಿಸಿರಿ, ಆತನು ಒಳ್ಳೆಯವನು, ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವನೆಂಬುದಾಗಿ. ಐ ವುಡ್ ಜಸ್ಟ್ ವಾಂಟ್ ಟು ಸಿಂಗ್ ಅ ಬ್ಯೂಟಿಫುಲ್ ಸಾಂಗ್. ಒಳ್ಳೆ ರಾಗ ಉಂಟ್ರಿ, 293ನೇ ರಾಗ ಸ್ತುತಿಗೀತೆಯಿಂದ. ನೀವೆಲ್ಲಿ ಕೂತ್ಕೊಂಡಿರೋ ರಾಗ ನನ್ನ ಜೊತೆಲಿ ಆಡ್ಬೋದು. ಒಂದು ವೇಳೆ ನಿಮಗೆ ಕರ್ತನಿಗೆ ನಿಮ್ಮ ಕಾಣಿಕೆ ಡಬ್ಬಿಗಳಲ್ಲಿ ನಿಮಗೆ ಕಾಣಿಕೆ ಸಮರ್ಪಿಸಬೇಕಾ, ದಯಮಾಡಿ ಸಮರ್ಪಿಸ್ರಿ. ನಾನು ಪ್ರತಿ ಸಲ ಬರೀ ನನ್ನ ಸಭೆಯವ್ರಿಗೆಲ್ಲ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಎನ್ಕರೇಜ್ ಮಾಡ್ತೀನಿ, ಎನಿಥಿಂಗ್ ವಾಟ್ ಎವರ್ ದ ಆಫರಿಂಗ್ ದಟ್ ಹ್ಯಾಸ್ ಟು ಗೋ ಟು ಲಾರ್ಡ್, ಯು ಆರ್ ವರ್ದಿ. ಇಫ್ ಯು ಆರ್ ಕೇಪೇಬಲ್, ಇಫ್ ಯು ಆರ್ ಏಬಲ್ ಟು ಸೆಂಡ್, ಪ್ಲೀಸ್ ಸೆಂಡ್ ದಟ್ ಆಫರಿಂಗ್ ಟು ಗಾಡ್. ದೇವರಿಗೆ ಕಳಿಸ್ರಿ, ದೇವರ ರಾಜ್ಯಕ್ಕೆ, ದೇವರ ಸೇವೆಗೆ, ದೇವರ ಸಭೆಗೆ ಅದನ್ನು ಮುಟ್ಸ್ರಿ. ಆದರೆ ಸಲ್ಲಿಸ್ರಿ. ನೋ ಮ್ಯಾಟರ್ ವಾಟ್ ಸಿಚುವೇಶನ್ ವಿ ಗೋ ಥ್ರೂ, ವಿ ಮಸ್ಟ್ ಆಫರ್ ಟು ದ ಲಾರ್ಡ್. ನಾವು ಕರ್ತನಿಗೆ ಸಮರ್ಪಿಸುವಂಥದ್ದು ಒಳ್ಳೆ ರಾಗ, ಮೀನಿಂಗ್ಫುಲ್ ರಾಗ. ಇಫ್ ಯು ಕ್ಯಾನ್ ಸಿಂಗ್ ವಿತ್ ಮಿ, ಯು ಕ್ಯಾನ್ ಸಿಂಗ್. ಎಲ್ಲ ಸ್ಟ್ಯಾಂಡ್ ಆಡೋಷ್ಟು ಸಮಯ ಇಲ್ಲ, ಆದರೆ ಈ ರಾಗದ 1-2 ಚರಣ ಮಾತ್ರ ನಾನು ಆಡುತ್ತೇನೆ. ನಿನ್ನ ಕಾಣಬೇಕು ದೇವಾ, ನಾನಿನ್ನ ಕಾಣಬೇಕು ದೇವಾ, ನಿನ್ನ ಕಾಣಬೇಕು ದೇವಾ, ನಾನಿನ್ನ ಕಾಣಬೇಕು ದೇವಾ. ನಡೆಯಲ್ಲೋ ನುಡಿಯಲ್ಲೋ ನೋಟದಲ್ಲೂ ಎಲ್ಲದರಲ್ಲಿಯೂ, ನಡೆಯಲ್ಲೋ ನುಡಿಯಲ್ಲೋ ನೋಟದಲ್ಲೂ ಎಲ್ಲದರಲ್ಲಿಯೂ ನಾನಿನ್ನ ಕಾಣಬೇಕು ದೇವಾ, ನಾನಿನ್ನ ಕಾಣಬೇಕು ದೇವಾ. ಲಾಭವಾದವೆಲ್ಲವ ನಷ್ಟವೆಂದೆಣಿಸಿ ನಿನ್ನ ಮಹಿಮೆಗಾಗಿ ನಾ ಸೇವೆ ಮಾಡುವೆ. ಲಾಭವಾದದೆಲ್ಲವ ನಷ್ಟವೆಂದೆಣಿಸಿ ನಿನ್ನ ಮಹಿಮೆಗಾಗಿ ನಾ ಸೇವೆ ಮಾಡುವೆ. ಬರಿದಾದ ಪಾತ್ರೆಯು ನಾಯೇಸಯ, ತುಂಬಿಸಿ ನಡೆಸು ಕರುಣಾಮಯ. ಬರಿದಾದ ಪಾತ್ರೆಯು ನಾಯೇಸಯ, ತುಂಬಿಸಿ ನಡೆಸು ಕರುಣಾಮಯ. ನಿನ್ನ ಕಾಣಬೇಕು ದೇವಾ, ನಾನಿನ್ನ ಕಾಣಬೇಕು ದೇವಾ, ನಿನ್ನ ಕಾಣಬೇಕು ದೇವಾ, ನಾನಿನ್ನ ಕಾಣಬೇಕು ದೇವಾ. ಬದುಕಿದರು ನಾ ಸತ್ತರು ಸರಿಯೇ, ನನ್ನ ದೇಹದ ಮೂಲಕ ನಿನಗೆ ಮಹಿಮೆಯಾಗಲಿ. ಬದುಕಿದರು ನಾ ಸತ್ತರು ಸರಿಯೇ, ನನ್ನ ದೇಹದ ಮೂಲಕ ನಿನಗೆ ಮಹಿಮೆಯಾಗಲಿ. ಬದುಕಿದರು ನಾ ನಿನ್ನ ಸೇವೆಗಾಗಿ, ಸತ್ತ
ಸತ್ತರೂ ನಾನಿನ್ನ ರಾಜ್ಯಕ್ಕಾಗಿ, ಬದುಕಿದರು ನಾನಿನ್ನ ಸೇವೆಗಾಗಿ. ಸತ್ತರೂ ನಾನಿನ್ನ ರಾಜ್ಯಕ್ಕಾಗಿ, ನಿನ್ನ ಕಾಣಬೇಕು ದೇವಾ, ನಾನಿನ್ನ ಕಾಣಬೇಕು ದೇವಾ, ನಿನ್ನ ಕಾಣಬೇಕು ದೇವಾ, ನಾನಿನ್ನ ಕಾಣಬೇಕು ದೇವಾ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ತಂದೆ ಆದ ದೇವರೇ, ಪರಲೋಕದ ದೇವರೇ, ನಮ್ಮ ರಕ್ಷಕನಾದಂಥ ಯೇಸುವೇ, ನಾವು ನಿನ್ನನ್ನು ಕಾಣಬೇಕು, ನಿನ್ನನ್ನು ನೋಡಬೇಕು, ನಿನ್ನನ್ನು ಬಯಸಬೇಕು, ನಿನ್ನನ್ನು ಹುಡುಕುವಂಥವರಾಗಬೇಕು, ನಿನ್ನಲ್ಲಿ ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು ಸ್ವಾಮಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನು ಬೇಕಾದನ್ನು ಬೇಡಿಕೊಳ್ಳಿರಿ, ನಾನು ನಿಮಗೆ ಅದನ್ನು ನೆರವೇರಿಸುವನು, ಕೊಡುವನು, ಒದಗಿಸುವನು. ನಿನ್ನ ವಾಗ್ದಾನಗಳಿಗಾಗಿ ಸ್ತೋತ್ರ ಯೇಸುವೇ. ನಿನ್ನ ವಾಕ್ಯಗಳಲ್ಲಿ ನೆಲೆಗೊಂಡಿರುವಂಥ ಕೃಪಾಶೀರ್ವಾದ ನಮಗೆ ದಯಪಾಲಿಸು ಸ್ವಾಮಿ. ಲೋಕದ ಆಸೆ ಪಾಸೆಗಳು, ಲೋಕದ ಅಭಿಲಾಷೆಗಳು, ಲೋಕದ ಮಾತುಗಳು, ಲೋಕದ ಸಂಗತಿಗಳು, ಲೋಕದ ವಿಚಾರಗಳಲ್ಲಿ ನಾವು ಒಳಗಾಗದಂತೆ ಸ್ವಾಮಿ ದೇವರೇ, ನಿನ್ನ ಸನಾತನ ಮಾರ್ಗದಲ್ಲಿ, ನಿನ್ನ ನಿತ್ಯ ಜೀವದ ರಾಜ್ಯದ ಮಾತಿನಲ್ಲಿ, ಸಂಗತಿಗಳಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೈವ ಸಂದೇಶವನ್ನು ಕೇಳಿರುವಂಥ ಎಲ್ಲ ವಿಶ್ವಾಸಿಗಳಿಗಾಗಿ, ಎಲ್ಲ ಮಕ್ಕಳಿಗಾಗಿ, ಪ್ರತ್ಯೇಕವಾಗಿ ನಿನ್ನ ಶಿಷ್ಯರಾಗುವಂಥ ಸೌಭಾಗ್ಯವನ್ನು ಕರ್ತನೆ ಈ ಪ್ರಿಯ ಮಕ್ಕಳಿಗೆ ಕೊಟ್ಟಿದ್ದಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ನಾವು ನಿನ್ನನ್ನು ಹುಡುಕುವಂತೆ ಸ್ವಾಮಿ, ಆತ್ಮೀಯ ದೃಷ್ಟಿಯನ್ನು ಹೊಂದುವಂತೆ, ಒಂದು ಹೊಸ ಗುರುತನ್ನು ನಮ್ಮ ಜೀವಿತದಲ್ಲಿ ಪಡ್ಕೊಳ್ಳುವಂಥ ಕೃಪೆ ನಮಗೆ ಅನುಗ್ರಹಿಸು. ಅನೇಕ ದೈವ ಜನರಿಗೆ ಈ ಸಂದೇಶವು ಮುಟ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ನಮ್ಮ ಜೀವಿತವನ್ನು, ಕುಟುಂಬಗಳನ್ನು ಸ್ವಾಮಿ ಕಾಪಾಡು. ಮನೆಗಳಲ್ಲಿ ದೇವರೇ ನಿನ್ನ ಶಾಂತಿ ಸಮಾಧಾನವಿರಲಿ. ತಿರುಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಈ ಘೋರ ವ್ಯಾಧಿ ರೋಗಗಳ ಮೇಲೆ, ಈ ಒಂದು ಸೋಂಕು ಹರಡಿರುವಂಥ ಸ್ಥಿತಿಗತಿಗಳಲ್ಲಿ ಇದರ ಮೇಲಿನ ನಿಯಂತ್ರಣವನ್ನು ವಹಿಸು ಸ್ವಾಮಿ, ನಿನ್ನ ಅಧಿಕಾರವನ್ನು ವಹಿಸು ಸ್ವಾಮಿ. ಅಪ್ಪ, ಆಕಾಶವು ನಿನ್ನ ಸಿಂಹಾಸನವಾಗಿರುವಾಗ ಭೂಮಿಯು ನಿನ್ನ ಪಾದಪೀಠವಾಗಿದೆ. ನನ್ನ ಪ್ರಾರ್ಥನೆ ಸ್ವಾಮಿ, ನಿನ್ನ ಕಾಲಿನ ಹೆಜ್ಜೆ ಸ್ವಾಮಿ ಭೂಮಿ ಮೇಲೆ ಇಟ್ಟು ಸ್ವಾಮಿ, ನಿನ್ನ ಕಾಲಿನ ಪಾದಪೀಠದ ಮೂಲಕ ಇಡೀ ಭೂಮಿ, ಇಡೀ ಲೋಕವನ್ನು ಶುದ್ಧೀಕರಿಸು ಅಪ್ಪ ಸ್ವಾಮಿ. ನೀನು ತೊಳೆ ಸ್ವಾಮಿ, ನಿನ್ನ ನಾಮದಲ್ಲಿ ಸ್ವಾಮಿ ದೇಶ ರಾಷ್ಟ್ರಗಳನ್ನು ಗುಣಪಡಿಸು, ನಮ್ಮ ಪ್ರಾಂತಗಳನ್ನು ರಕ್ಷಿಸು, ಕಾಪಾಡು ಸ್ವಾಮಿ. ನಮ್ಮ ಜನರ ಮೇಲೆ ಕರ್ತನೆ, ಅತ್ತ ಇತ್ತ ಪ್ರಯಾಣ ಮಾಡುವಂಥವ್ರು, ಅತ್ತ ಇತ್ತ ಸಿಲುಕಿ ಬಿದ್ದವರೆಲ್ಲರೂ ಸ್ವಾಮಿ ಸುರಕ್ಷಿತವಾಗಿರಲಿ ಸ್ವಾಮಿ. ಕೃಪೆ ನೀಡು ಕರ್ತನೆ, ನಿನ್ನ ನಿಯಂತ್ರಣವನ್ನು ವಹಿಸು ಸ್ವಾಮಿ. ಬಹಳ ಬೇಗನೆ ನಮ್ಮ ಜೀವಿತವು ನಾರ್ಮಲ್ ಆಗಲಿ ಸ್ವಾಮಿ. ಒಂದು ವೇಳೆ ಅಮೆರಿಕ ಪ್ರಾಂತದಲ್ಲಿ ದೇವರ ಆಲಯವನ್ನು ನೀನು ತೆರೆದಿದೆ ಆದರೆ ನನ್ನ ಪ್ರಾರ್ಥನೆ ಸ್ವಾಮಿ, ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮ ಆಲಯಗಳನ್ನು ತೆರೆ ಸ್ವಾಮಿ. ನಾವು ಬಂದು ಆರಾಧಿಸುವಂಥ ಕೃಪೆ ನೋಡು, ನಾವು ಬಂದು ಮೊಣಕಾಲಿಟ್ಟು ನಿನ್ನನ್ನು ಪ್ರಾರ್ಥಿಸಿ ನಿನ್ನನ್ನು ಸ್ತುತಿಸುವಂಥ ಕೃಪೆ ಕೊಡು ಸ್ವಾಮಿ. ಕೇವಲ ನಿನ್ನ ಮಹಿಮೆಗೋಸ್ಕರ ಕಾರ್ಯ ಮಾಡು ಸ್ವಾಮಿ. ನಿನ್ನಿಂದ ಅಸಾಧ್ಯವಾದುದು ಯಾವುದಿಲ್ಲ, ಎಲ್ಲವೂ ಸಾಧ್ಯ ಕರ್ತನೆ. ಯಾಕಂದರೆ ನಾವು ನಿನ್ನನ್ನು ನಂಬಿ ಬಂದಿದ್ದೇವೆ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಪ್ರಿಯ ಮಕ್ಕಳು ನಿನಗಾಗಿ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ, ಸ್ವೀಕಾರ ಮಾಡು ಕರ್ತನೆ. ಆಶೀರ್ವಾದ ಮಾಡು ಸ್ವಾಮಿ. ತಮ್ಮಲ್ಲಿ ಇದ್ದಂಥ ಸ್ಥಿತಿಗತಿಗಳಿಂದ ತಂದು ನಿನಗೆ ಕೊಟ್ಟಿದ್ದಾರೆ ಸ್ವಾಮಿ, ಇದು ವ್ಯರ್ಥವಾಗಿ ಹೋಗಬಾರ್ದು. ಉಪಯೋಗ ಮಾಡಿಕೋ ಸ್ವಾಮಿ, ಆಶೀರ್ವಾದ ಮಾಡು. ಘನ ಮಾನ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನೇ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೋ ಏನು ಸಾಲದು, ಆಮೇನ್. ನಾವೆಲ್ಲರೂ ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಐಕ್ಯತೆಯು, ಪರಲೋಕದ ಸಮಾಧಾನವು, ಶಾಂತಿಯು, ಕ್ರಿಸ್ತೇಸುವಿನ ಸಂರಕ್ಷಣೆಯು ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಯೇಸುವನ್ನು ನಂಬಿರುವಂತೆ ಎಲ್ಲ ವಿಶ್ವಾಸಿ ಮಕ್ಕಳೊಂದಿಗೆ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ.